ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದ್ತಾ ಇರತಕ್ಕಂಥ ಕೇಬಲ್ ಚಾನೆಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ನವೆಂಬರ್ 4ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ನಿಮ್ಮ ಜೋಡಿ ಹೀಗೆ 100 ಕಾಲ ನಗನಗ್ತಾ ಸಂತೋಷವಾಗಿ ಆನಂದಮಯವಾಗಿ ಬಾಳಲಿ ಅಂಥೇಳಿ ಹಾರಿಸೋಣ ಮತ್ತು ಹಾರೈಸೋಣ. ಅದರ ಜೊತೆಗೆ ವಿಶೇಷವಾಗಿ ಬುಧವಾರ ಆಗಿರೋದ್ರಿಂದ ಯಾರೆಲ್ಲ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ರಿ ನಿಮ್ಮೆಲ್ಲರೂ ಕೂಡ ಶುಭವಾಗಲಿ, ನಿಮ್ಮ ನಿರೀಕ್ಷೆಗಳು ಸಾಕಾರಗೊಳ್ಳಿ ಅಂತೇಳಿ ಕೂಡ ಹಾರೈಸ್ತಾ, ಎಂದಿನಂತೆ ಒಂದಷ್ಟು ದಾವಣಗೆರೆ ನಗರದ ಕುರಿತಾಗಿ ವಿಚಾರಗಳು, ದಾವಣಗೆರೆಯ ಜಿಲ್ಲೆ ಹಾಗೆ ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳ ಸುದ್ದಿಯನ್ನು ಕೂಡ ಅಪ್ಡೇಟ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಎಂದಿನಂತೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಕರೆ ಮಾಡ್ತಕ್ಕಂಥ ವೀಕ್ಷಕರಿಗೆ ಎಂದಿನಂತೆ ಒಂದಷ್ಟು ಕಿವಿ ಮಾತುಗಳು. ದಯಮಾಡಿ ಕರೆ ಮಾಡಿದಾಗ ಟಿವಿಯನ್ನು ನೋಡ್ತಾ ಮಾತಾಡಬೇಡಿ, ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆದರೂ ಕೂಡ ನಿಮ್ಮ ಮನೆಗೆ ಈ ಕಾರ್ಯಕ್ರಮ ಪ್ರಸಾರ ಆಗೋಕ್ಕೆ 4 ರಿಂದ 5 ಸೆಕೆಂಡ್ಗಳ ಕಾಲ ತಡ ಆಗೋದ್ರಿಂದ ದಯಮಾಡಿ ಸಾಧ್ಯವಾದಷ್ಟು ಟಿವಿಯನ್ನು ನೋಡ್ದೇ ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಟಿವಿ ನೋಡ್ತಾ ಮಾತಾಡ್ತಿದ್ರು ಕೂಡ ಟಿವಿಯನ್ನು ಮ್ಯೂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗೋದ್ರಿಂದ ದಯವಿಟ್ಟು ಅಲ್ಲೂ ಕೂಡ ಕಾರ್ಯಕ್ರಮವನ್ನು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ತಿಳಿಸಬೇಕು. ಅಂದರೆ ನಮ್ಮ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣ ಅಪ್ಲೋಡ್ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅಲ್ಲೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ಮುಕ್ತವಾಗಿ ತಿಳಿಸ್ಬೋದು. ಅದರ ಜೊತೆಗೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬಸ್ಥರು ಕೂಡ ಈ ಒಂದು ಲಿಂಕನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ರಿಕ್ವೆಸ್ಟ್ ಮಾಡಿ. ಏಕೆಂದರೆ ಕಾರ್ಯಕ್ರಮವನ್ನು ನೀವು ಪದೇ ಪದೇ ನೋಡಬೇಕು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಕ್ಷಣಕ್ಕೆ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂದರೆ ಯಾವುದೇ V1 ವಾಹಿನಿಯ ಹೊಸ ಕಾರ್ಯಕ್ರಮಗಳು ಯೂಟ್ಯೂಬ್ಗೆ ಅಪ್ಲೋಡ್ ಆದ ತಕ್ಷಣ ನಿಮಗೆ ಟಾಪಪ್ಪಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ದಯವಿಟ್ಟು ಅದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಬುಧವಾರದ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಮೊದಲಿಗೆ ಸಾಕಷ್ಟು ವಿಚಾರಗಳನ್ನು ನಿಮಗೆ ತಿಳಿಸ್ಬೇಕು. ಸೊ ಮಳೆ 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 ಅದು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸೊ ಎಲ್ಲ ಕಡೆ ಶಾಲಾ ಕಾಲೇಜುಗಳಿಗೆ ರಜೆ ನೀಡೋ ಮಟ್ಟಕ್ಕೆ ಮಳೆ ಬಂದುಬಿಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ ಇದರ ಒಂದು ಎಫೆಕ್ಟ್ ಅಷ್ಟಾಗಿ ಇಲ್ಲದೇ ಇದ್ದರೂ ಕೂಡ ಬೆಂಗಳೂರಿನಲ್ಲಿ ಮತ್ತು ಮಂಗಳೂರು, ಉಡುಪಿ, ಕನ್ನಡ ಭಾಗದಲ್ಲಿ ಸಾಕಷ್ಟು ಹೆಚ್ಚಿನ ಪ್ರಭಾವ ಇದೆ ಅಂತ ಹೇಳ್ಬೋದು. ಸೊ ಬನ್ನಿ, ಮೊದಲಿಗೆ ಒಬ್ಬರು ಕರೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿದ ನಂತರ ಇನ್ನಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಹೇಗಿದ್ದೀರಿ? ಸೂಪರ್ ಸರ್, ನೀವು? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಪಡ್ಡು ಸರ್, ನಿಮ್ದು? ಪಡ್ಡು, ಓ ಸೂಪರ್. ಬೆಣ್ಣೆ ಪಡ್ಡುನಾ, ಮಸಾಲ ಪಡ್ಡುನಾ, ನಾರ್ಮಲ್ ಪಡ್ಡುನಾ? ಮಸಾಲೆ ಪಡ್ಡು. ಮಸಾಲೆ ಪಡ್ಡು, ಓಕೆ. ಸೊ ನಿಮಗೆ ಯಾವ ಥರ ಪಡ್ಡು ತುಂಬ ಇಷ್ಟ ಆಗತ್ತೆ? ಎಲ್ಲಾ ತರದ್ದು ಮಾಡ್ತೀವಲ್ಲ ಸರ್, ಎಲ್ಲಾ ತರದ್ದು ಇಷ್ಟನೇ. ಓಕೆ, ಸೊ ನೀವು ಮಾಡ್ತಕ್ಕಂಥ ಸ್ಪೆಷಲ್ ರೆಸಿಪಿನ ಇವತ್ತು ಯಾವುದನ್ನ ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಿ? ಏನಾದರೂ ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು. ದೋಸೆನೂ ಮಾಡ್ತೀನಿ, ಮಸಾಲೆ ಪಡ್ಡುನು ಮಾಡ್ತೀನಿ. ಅಲ್ಲ, ಓಕೆ, ಪಡ್ಡು ಓಕೆ. ನಾನು ಕೇಳ್ತಾ ಇರೋದು ಎನಿ ಅದರ್ ಡಿಶಸ್ ನಮ್ಮ ವೀಕ್ಷಕರಿಗೆ ಹೇಳ್ಕೊಡೋದಾದ್ರೆ ಎನಿ ಸ್ವೀಟ್ ಐಟಮ್ ಆಗಿರ್ಬೋದು, ಖಾರ ಐಟಮ್. ಹಸೆಕಾಳು ಬೆಳೆದಿದ್ರು, ಅಲಸಂದೆ ಕಾಳು. ಅಲಸಂದಿ ಕಾಳು, ಓಕೆ. ಹಾ, ಅದನ್ನ ಇನ್ನೊಂದು ಸಾಂಬಾರ್ ಮಾಡೋದು ಕಾಮನ್, ಪಲ್ಯನೂ ಮಾಡ್ತಾರೆ, ಹಸಿದು ತಿಂತಾರೆ. ಓಕೆ. ಆದ್ರೆ ಅದನ್ನ ಸ್ವಲ್ಪ ಎಣ್ಣೆ, ಹಸಿ ಅಲಸಂದೆ ಕಾಳನ್ನ ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು, ಓಕೆ, ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಿ ತಿಂದ್ರೆ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಮಾಡಿದ್ದೆ ಅದನ್ನ. ಓಕೆ, ಹಸಿ ಅಲಸಂದೆ ಕಾಳನ್ನ ಎಣ್ಣೆ ಹಾಕ್ಬಿಟ್ಟು ಹುರಿದು ಉಪ್ಪು ಖಾರ ಪುಡಿ ಹಾಕಿ ಲೈಟಾಗಿ ಎಣ್ಣೆ ಹಾಕಿ ಹುರಿಬೇಕು ಸರ್, ಅದನ್ನೇನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಓಕೆ ಓಕೆ. ಹಾ, ಸುಮ್ನೆ ಸ್ವಲ್ಪ ಉರಿಬೇಕಾದ್ರೆ ಸ್ವಲ್ಪ ಈಗ ಮೆಣಸಿನ್ಕಾಯಿ ಹೆಂಗ್ ಉರಿತೀವಿ ನೋಡ್ರಿ, ಹಾ ಹಾ, ಆ ತರ ಹುರಿದ್ಬಿಟ್ಟು ಹಸೆಕಾಳನ್ನು ಸ್ವಲ್ಪ ಉಪ್ಪು ಖಾರ ಪುಡಿ ಹಾಕಂತಿದ್ರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಅದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ಬಿಟ್ಟು ಸಾಯಂಕಾಲ ಲೈಕ್ ಸ್ನ್ಯಾಕ್ಸ್ ತರ ಅಲ್ವಾ? ಹಾ ಸರ್, ಚೆನ್ನಾಗಿರುತ್ತೆ. ಓಕೆ ಓಕೆ. ಸೊ ನಿಮ್ಮ ವಿಶೇಷವಾಗಿರ್ತಕ್ಕಂಥ ಪಡ್ಡು ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಹೇಳಿ ಮೇಡಮ್. ಪಡ್ಡು ಒಂದು ಬರೀ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕಿ ಅದೊಂಥರ ಪಡ್ಡು ಮಾಡ್ತೀವಿ. ನಾನ್ ಬೆಂಗಳೂರಾಗಿದ್ದ ಗಾರ್ಮೆಂಟ್ಸ್ ಹೋಗ್ತಿದ್ದೆ, ತಮಿಳ್ನಾಡು ಆಂಟಿ ಆಂಧ್ರ ಸೈಡ್ ಹೇಳ್ಕೊಟ್ಟಿದ್ರು. ಅದಕ್ಕಿಂತನೂ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಜೀರಿಗೆನ ಪೇಸ್ಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಬಿಟ್ಟು ಆತರ ಅದೇ ತರ ನಾನು ಈಗ ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆಲ್ಲ ಅದನ್ನ ಮಾಗಿಸ್ಬಿಟ್ಟು ಹಸಿ ಫ್ಲೇವರ್ ಎಲ್ಲ ಹೋಗುತ್ತೆ. ಶುಂಠಿದು, ಬೆಳ್ಳುಳ್ಳಿದು ಅದನ್ನ ಎಣ್ಣೆಲ್ಲಿ ಸ್ವಲ್ಪ ಮಾಗಿಸಿ ಆ ಪಡ್ಡಿನಿಟ್ಟಿಗೆ ಚೆನ್ನಾಗಿ ನೀಟಾಗಿ ಕಲಸ್ಬಿಟ್ಟು ಸದಸ್ಕ ಸೊಪ್ಪು, ಈರುಳ್ಳಿ, ಸ್ವಲ್ಪ ಜೀರಿಗೆ, ಅಜ್ವಾನನು ಹಾಕ್ತಿವಿ. ಅದು ಆರೋಗ್ಯನ ಆಗುತ್ತೆ. ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂತಾರ, ಪಡ್ಡು, ದೋಸೆ, ಇಡ್ಲಿ ಕೆಲವರಿಗೆ ಆಗಲ್ಲ, ಗ್ಯಾಸ್ಟ್ರಿಕ್, ಎದೆ ಉರಿ ಅಂತಾರೆ. ನಾವ್ 4 ಅಜ್ವಾನ ಹಾಕೋದ್ರಿಂದ ಅಸಿಡಿಟಿ ಇರಲ್ಲ.
ಹೌದು. ಹಾಗಾಗಿ ಒಂದ್ 4 ಅಜ್ವಾನ ಹಾಕ್ತೀನಿ. ಓಕೆ. ಚೆನ್ನಾಗಿರುತ್ತೆ ಸರ್. ಕೆಲವೊಬ್ರು ಈ ಒಣ ಕೊಬ್ಬರಿ ಪೀಸ್ಗಳನ್ನ ಹಾಕ್ತಾರೆ. ಸೊ ಮಧ್ಯೆ ಮಧ್ಯೆ ತಿನ್ಲಿಕ್ಕೆ ಹಾ, ರುಚಿ ಆಗ್ಲಿ ಅಂತ ಒಬ್ಬೊಬ್ರು ಹೇಳಿ. ವೆರೈಟಿ ಆಗಿ ಮಾಡ್ತಾರ ಸರ್. ನಾನು ಒಣ ಕೊಬ್ಬರಿ ಏನು ಹಾಕಲ್ಲ. ಈಗ ನಾವು ಚಟ್ನಿ ಮಾಡೋದೇ ತೆಂಗಿನಕಾಯಿ ಚಟ್ನಿ. ಹ್ಮ್. ಹಂಗಾಗಿ ಕಾಯಿನ ಅದಕ್ಕೇನ್ ಪೊಡ್ಡಿಗೆನೆ ಆಡ್ ಮಾಡಲ್ಲ. ಓಕೆ. ಕೆಲವೊಬ್ರು ಈ ಹುರಿದಿರ್ತಕ್ಕಂಥ ಶೇಂಗಾನು ಕೂಡ ಹಾಕ್ತಾರೆ, ರುಚಿ ಬರ್ಲಿ ಮಧ್ಯೆ ಮಧ್ಯೆ ತಿನ್ನೋವಾಗ ಅಂತ ಹೇಳಿ. ವೆರೈಟಿ ಆಗಿ ಪೊಡ್ಡೆ ಅಂತ ನಾನಾ ರೀತಿಲಿ ಮಾಡ್ಬೋದು, ಮಾಡೋದ್ರ ಮೇಲೆ ಇರೋದು. ಹೌದು. ಸೊ ಓಕೆ, ಈ ಪಡ್ಡಿಗೆ ಯಾವ ಚಟ್ನಿ ಕಾಂಬಿನೇಷನ್ ಚೆನ್ನಾಗತ್ತೆ? ಬರೀ ಕಾಯಿ ಚಟ್ನಿನೇ ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ಶೇಂಗಾ ಕಾಯಿ ಜಾಸ್ತಿ ಶೇಂಗಾ ಸೇರಿಸ್ಬಿಟ್ಟು ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ, ಶೇಂಗಾಕಾಯಿ. ಓಕೆ ಫೈನ್ ಮೇಡಮ್. ನಿಮ್ಮ ಅದಕ್ಕೆ ಹಾಬೀಸ್ ಎಲ್ಲ ಫ್ಲೇವರ್ ಎಲ್ಲ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡಿರೋದ್ರಿಂದ ಯಾವ ಚಟ್ನಿ ಬೇಕಾದ್ರೂ ಹಾಕ್ಬೋದು ಸರ್. ಮೆಂತೆ ಚಟ್ನಿ ಹಾಕಿದ್ರು ಚೆನ್ನಾಗಿರುತ್ತೆ. ಓಕೆ. ಮೆಂತೆ ಚಟ್ನಿ ಅಂದ್ರೆ ತುಪ್ಪ ಹಾಕಿ ತಿನ್ಬೇಕು. ಓಕೆ, ಚೆನ್ನಾಗಿರುತ್ತೆ. ಫೈನ್. ಸೊ ಈ ಡಿಫ್ರೆಂಟ್ ಅಡುಗೆಗಳನ್ನ ಹೊರತುಪಡಿಸಿದ್ರೆ ಬೇರೆ ಏನ್ ಮಾಡ್ತಾ ಇರ್ತೀರಿ ಮೇಡಮ್ ಫ್ರೀ ಟೈಮಲ್ಲಿ? ಫ್ರೀ ಟೈಮ್ ಅಲ್ಲಿ ಏನು ಮಾಡಿಲ್ಲ ಸರ್. ನಿನ್ನೆ ಹೊಲಕ್ ಹೋಗಿ ಬಂದ್ವಿ. ಹಸಂಡೆಕಾಯಿ ಇದು ಅಂತ ಬಿಡ್ಸಿದ್ವಿ, ಒಣ ಸಂಡೆ ಹಸಿ ಸಂಡೆ. ಹಂಗ ನಿನ್ನೆ ಸ್ಕೂಲ್ ಬೇರೆ ರಜೆ ಇತ್ತು ಮಕ್ಳಿಗೆ. ಹೌದಾ? ಏನಕ್ಕೆ? ಅದೇ ಸೈಕ್ಲೋನ್ ಇತ್ತಲ್ಲ ಸರ್. ಓಕೆ. ಹಂಗಾಗಿ ಇಲ್ಲೂ ರಜೆ ಕೊಟ್ಟಿದ್ರು. ಓಕೆ ಫೈನ್. ಸೊ ಒಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಮೇಡಮ್? ಹಾ ಹೇಳಿ ಸರ್. ಆದ್ರೂ ನಿಮ್ ಜೊತೆ ಎಷ್ಟು ಫ್ರೀ ಆಗಿ ಮನ್ಸ್ ಬಿಟ್ಟು ಚೆನ್ನಾಗ್ ಮಾತಾಡ್ಬೋದು ನೋಡಿ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಏನ್ ಬೇಕಾದ್ರೂ ನೀವು ಅಣ್ಣ ತರ ಗೈಡ್ ಮಾಡ್ತೀರಾ, ಒಬ್ರು ವಯಸ್ಸಾದವ್ರಿಗೆ ಮಗನ್ ತರ ಗೈಡ್ ಮಾಡ್ತೀರಾ. ಲಾಸ್ಟ್ ಟೈಮ್ ಯಾರೋ ಪ್ರೆಗ್ನೆಂಟ್ ಇರೋರು ಕಾಲ್ ಮಾಡಿದ್ರು, ಅವ್ರಿಗೂ ಒಳ್ಳೊಳ್ಳೆ ಸಜೆಷನ್ ಕೊಡ್ತೀರಾ. ಎಸ್, ಅದು ನಿಮ್ ದೊಡ್ಡ ಗುಣ ಮೇಡಮ್. ಥ್ಯಾಂಕ್ ಯು. ನಿಜವಾಗ್ಲು ನಾವ್ ಸರ್ ಅಂದಕ್ಕಿನ್ನ ಅಣ್ಣ ಅಂದು ಮಾತಾಡ್ಸೋದೇ ಒಂದು ಖುಷಿ ಅನ್ಸುತ್ತೆ ನಮಗೆ. ನನಗೆ ನಿಜವಾಗ್ಲೂ ಖುಷಿ. ಯಾಕೆಂದ್ರೆ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ನಂಗೆ ಅಣ್ಣ ಇದ್ದಾರೆ, ತಮ್ಮ ಇದ್ದಾರೆ, ಆದ್ರೆ ಅಕ್ಕ ಆಗ್ಲಿ ತಂಗಿ ಆಗ್ಲಿ ಇಲ್ಲ. ಸೊ ಯಾರಾದ್ರೂ ನಾನ್ ನಿಜ ಹಂಗೆ ಅನ್ಕೊಂಡ್ ಅಣ್ಣ ಅಂದೆ ಮಾತಾಡ್ಸೋಣ ಅನ್ಬಿಟ್ಟು, ಬಟ್ ಸರ್ ಅಂದೇನೆ ಮಾತಾಡ್ತೀನಿ. ಏನಾದ್ರು ಅನ್ಕೊಂತೀರ ನೀವು ಅಂದ್ಬಿಟ್ಟು. ಏನಿಲ್ಲ, ತೊಂದ್ರೆ ಇಲ್ಲ. ನೀವು ಹೇಗೆ ಕರೆದ್ರೆ ಖುಷಿನೇ. ಅಣ್ಣ ಅನ್ನೋದ್ರ ಬದಲು ತಮ್ಮ ಅಂತ ಕರೆದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಲ್ಲ ಸರ್, ಅಷ್ಟೊಂದು ಏಜ್ ಆಗಿಲ್ಲ ನನಗೆ ತಮ್ಮ ಅನ್ನೋಷ್ಟು. ಅಂದ್ರೆ ನನ್ಗೊಬ್ಬ ತಮ್ಮನೂ ಇದ್ದಾನೆ, ಒಬ್ಬ ಅಣ್ಣನೂ ಇದ್ದಾರೆ. ಇಬ್ರದ್ದು ಮದ್ವೆ ಆಗಿದೆ. ಓಕೆ ಸೂಪರ್. ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನನ್ ಲಾಸ್ಟ್ ಟೈಮ್ ನಾ ಸಾಗ್ಲೇದು ಎಂಗೇಜ್ಮೆಂಟ್ ಆಯ್ತು, ನಮ್ ಸಂತೋಷ್ ಅಂತ ನನ್ ಫ್ರೆಂಡ್ ಅಂತ ಹೇಳಿದ್ನಲ್ಲ ಸರ್, ಸೇಮ್ ನಿಮ್ಮಂಗೇನೆ ಇರೋದು. ಹೌದಾ? ಗ್ರೇಟ್. ಹಾ ಸರ್. ಓಕೆ ಫೈನ್. ಸೊ ಚಿಕ್ಕವರಿದ್ದಾಗ ಎಲ್ರಿಗೂ ಒಂದು ಕನಸಿದ್ದೇ ಇರುತ್ತೆ. ಸೊ ನಾನು IAS ಆಫೀಸರ್ ಆಗಬೇಕು, ಇಲ್ಲಾಂದ್ರೆ ಒಂದು ಒಳ್ಳೆ ಪ್ರಜೆ ಆಗಬೇಕು, ಇಲ್ಲಾಂದ್ರೆ ಏನಾದ್ರು ಒಂದು ಜಾಬ್ ಮಾಡಬೇಕು, ಒಂದು ಡ್ರೀಮ್ ಹುದ್ದೆ ಅಂತಿರುತ್ತೆ. ಸೊ ಆ ಥರ ನಿಮ್ದೇನಾದ್ರು ಡ್ರೀಮ್ ಇತ್ತ ಚಿಕ್ಕವರಿದ್ದಾಗ ಹೀಗೆ ಆಗಬೇಕು ಅಂತ? ಏನಾದ್ರೂ ಗುರಿ ಇರ್ಬೋದು, ಇಲ್ಲಾಂದ್ರೆ ಸಕ್ಸಸ್ಫುಲ್ ಮದರ್ ಆಗೋದು ಕೂಡ ಒಂದು ದೊಡ್ಡ ಜಾಬ್ ಅದು. ಅದನ್ನ ಇಲ್ಲ ಸರ್, ನಾನ್ ಕವಿ ಆಗ್ಬೇಕು ಅಂತಾರು ನನ್ ಕಾಮನ್ ಆಗಿ ಸ್ಕೂಲಲ್ಲಿ ಕಾಲೇಜಲ್ಲಿ ಪ್ರತಿಯೊಬ್ರು ಟೀಚರ್ ಕೇಳ್ತಾರೆ, ನೀವು ದೊಡ್ಡವರಾದ್ಮೇಲೆ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಏನ್ ನಿಮಗೆ ಆಸೆ ಇದೆ, ಏನ್ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಆಲ್ಮೋಸ್ಟ್ ಎಲ್ಲಾ ಟೀಚರ್ಸ್ನು. ಹೌದು. ಹಂಗ್ ನನ್ಗುನು ಕೇಳಿದ್ರು, ಎಲ್ಲಾ ಸ್ಟೂಡೆಂಟ್ಗೂ ಕೇಳಿದ್ರು. ನಾನು ಅವಾಗಿನೂ ಹೇಳ್ಕೊಂಡ್ ಬಂದಿದ್ದು ಇಷ್ಟೇನೆ, ನನ್ ಡ್ಯಾನ್ಸ್ ಅಲ್ಲಿ ತುಂಬಾ ಆಸಕ್ತಿ ಈಗ್ಲೂನುವೆ. ಕವಿ ಆಗ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಸರ್. ಓಕೆ. ಸೊ ನೀವೇ ಬರ್ದಿರೋದು ಯಾವ್ದಾದ್ರು ಕವಿತೆಗಳಿದಾವ? ಅವಾಗ ಬರಿತಾ ಇದ್ವಿ, ಡೈರಿನೂ ಮಾಡಿದ್ವಿ. ಬಟ್ ಇವಾಗ ಬೆಂಗಳೂರು ಸೇರ್ಕೊಂಡ್ವಿ, ಅದಾದ್ಮೇಲೆ ನಾವು ಫ್ಯಾಮಿಲಿ ಆಯ್ತು, ಹಂಗಾಗಿ ಎಲ್ಲ. ಓಕೆ. ಸೊ ಇವಾಗ್ಲೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ, ನಿಮ್ಮ ಹಲೋ ಎಸ್, ಇವಾಗಲೂ ಕೂಡ ನಾನು ಹೇಳೋದಿಷ್ಟೇ ಮೇಡಮ್ ನಿಮಗೆ. ಸೊ ನಮ್ಮದೇ ಆಗಿರ್ತಕ್ಕಂಥ ನಮ್ಮತನವನ್ನು ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಯಾಕೆಂದರೆ ನಿಮ್ಮ ಒಂದು ಹಾಬೀಸ್ ಅಂತ ಅದು ಚಿಕ್ಕ ವಯಸ್ಸಿಂದೆಲ್ಲ ನೀವೆಲ್ಲ ಹೇಳ್ತಾ ಇದ್ರಲ್ವ, ನಾನು ಕವಿ ಆಗಬೇಕು, ಒಳ್ಳೆ ಡ್ಯಾನ್ಸರ್ ಆಗಬೇಕು ಅಂತೇಳಿ. ನೀವು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ತಿರೋ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಿಮ್ಮಲ್ಲಿರ್ತಕ್ಕಂಥ ಆ ನಿಮ್ಮತನವನ್ನು. ನನಗೆ ಒಬ್ಳು ಮಗಳಿದ್ದಾಳೆ. ಓಕೆ, ಅವ್ರ ಜೊತೆ ಡ್ಯಾನ್ಸ್ ಮಾಡಿ. ಅವಳ ಮುಖಾಂತರ ನಾವು ವ್ಯಕ್ತಪಡಿಸ್ತೇವೆ. ತೊಂದರೆ ಇಲ್ಲ, ನೀವು ಅವ್ರ ಜೊತೆ ಡ್ಯಾನ್ಸ್ ಮಾಡಿ, ಏನು ಪ್ರಾಬ್ಲಮ್. ನಿಮ್ಮ ಮನೇಲೇ ಡ್ಯಾನ್ಸ್ ಮಾಡಿ, ಆಮೇಲೆ ಮನೇಲೇ ಫ್ರೀ ಇದ್ದಾಗ ಒಳ್ಳೊಳ್ಳೆ ಕವಿತೆಗಳನ್ನ ಬರೀರಿ, ನಮ್ಮ ಜೊತೆ ಶೇರ್ ಮಾಡಿ. ಸೊ ನಮಗೆ ಒಂದು ಒಳ್ಳೆ ವೇದಿಕೆ ಇದೆ, ನಾವು ಒಂದು ನಮ್ಮ ವೇದಿಕೆ ಮೂಲಕ ನಿಮಗೆ ನಿಮ್ಮ ಕವಿತ್ವವನ್ನು ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶ ಕೊಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಕ್ವಿಕ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರವನ್ನು ಹೇಳ್ಬೋದಾ? ಎಸ್, ಪಂಚತಂತ್ರವನ್ನು ಬರೆದವರು ಯಾರು ಅಂತ ಹೇಳಿ 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ವೇದವ್ಯಾಸರು, ಎರಡನೇದು ವಾಲ್ಮೀಕಿ. ಪಂಚತಂತ್ರವನ್ನು ಬರೆದವರು ಯಾರು? ಓಕೆ, ಮೊದಲನೇದು ವೇದವ್ಯಾಸರು,
ಎರಡನೇದು ಮಹರ್ಷಿ ವಾಲ್ಮೀಕಿ ಅವರು, ಮೂರನೇದು ಕುವೆಂಪುರವರು, ಅದೇ ರೀತಿ ನಾಲ್ಕನೇದು ವಿಷ್ಣು ಶರ್ಮಾ ಅವರು. ಕೃಷ್ಣ ಶರ್ಮಾ ಸರ್. ಶೋರಾ? ಹಾ ಸರ್. ಏನ್ ಗೆಸ್ ಮಾಡ್ತಾ ಇದ್ರಿ ಅಥವಾ ಓದಿದ್ ನೆನಪಾ ಅಥವಾ ಹೇಗೆ ಹೇಳ್ತಾ ಇದ್ರಿ? ಓದಿದ್ ನೆನ್ಪಿದೆ ಸರ್, ಹೈಸ್ಕೂಲ್ ಅಲ್ಲಿ ಓದಿದ್ ನೆನ್ಪಿದೆ. ನೆನಪಿದ್ಯಾ? ವಿಷ್ಣು ಶರ್ಮಾ ಅಂತನಾ? ಹಾ ಸರ್. ಓಕೆ, ಎಸ್ ಮ್ಯಾಮ್. ಪಂಚತಂತ್ರವನ್ನ ಬರೆದಿರ್ತಕ್ಕಂಥವ್ರು ಪೂಜ್ಯ ವಿಷ್ಣು ಶರ್ಮಾ ಅವರು. ಸೊ ಸರಿ ಉತ್ತರವನ್ನ ಕೊಟ್ಟಿದ್ದೀರಿ, ಧನ್ಯವಾದಗಳು. ತುಂಬಾ ಖುಷಿ ಅದು ಆಯ್ತು. ಮೊನ್ನೆ ಕಾಲ್ ಮಾಡಿದ್ದೆ, ಹಂಗೆ ಕಾಲ್ ಕಟ್ ಆಯ್ತು. ಹೌದು ಹೌದು. ಮತ್ತೆ ರಿಟರ್ನ್ ಮಾಡ್ಲಿಕ್ಕೆ ಒಬ್ಳೆ ಅಲ್ಲ ಕಸ್ಟಮರ್, ತುಂಬಾ ಜನ ಇರ್ತಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ನೋ ಪ್ರಾಬ್ಲಮ್ ಮೇಡಮ್, ಯಾವಾಗ ಬೇಕಾದರೂ ಕರೆ ಮಾಡಿ. ಸೊ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ. ನಿಮ್ಮಿಂದ ಇನ್ನಷ್ಟು ಸಲಹೆ ಸಹಕಾರಗಳನ್ನು ನಾವು ಯಾವಾಗಲೂ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಬೆಳಗ್ಗೆ 10 ರಿಂದ 11 ನೇರ ಪ್ರಸಾರದ ಕಾರ್ಯಕ್ರಮ ಇರುತ್ತೆ. ಸೊ ಈ ಸಮಯದಲ್ಲಿ ರೆಗ್ಯುಲರ್ ಆಗಿ ನೋಡ್ತಾನೆ ಇರ್ತೀನಿ ನಿಮ್ ಶೋನ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಫಸ್ಟ್ ಕಾಲ್ ನಾನೇ ಮಾಡ್ಬಿಟ್ಟೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದು ಫಸ್ಟ್ ಆನ್ಸರ್ ನಾನೇನೆ ಉತ್ತರ ಸರಿ ಕೊಟ್ಟನಲ್ಲ, ಅದೊಂದು ತುಂಬಾ ಖುಷಿ ಆಗ್ತಾ ಇದೆ. ನಮಗೂ ಕೂಡ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ನಮ್ಮ ಒಂದು ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಎಲ್ಲರೂ ತಿಳ್ಕೊಂಡಿರ್ಬೇಕು ಅಂತಕ್ಕಂಥದ್ದು ನನ್ನ ಹಂಬಲ. ಎಸ್, ಮತ್ತೆ ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಎಲ್ಲ ಯಾರ್ಯಾರು ಈ ಶೋ ನೋಡ್ತಾ ಇದಾರೆ ಎಲ್ಲರಿಗೂ ಸ್ಪೆಷಲ್ ಗುಡ್ ಮಾರ್ನಿಂಗ್. ಓಕೆ ಮಾ. ಸೊ ನಿಮ್ ದಿನ ಇವತ್ತು ಶುಭವಾಗಿರ್ಲಿ, ಹ್ಯಾಪಿ ಆಗಿರ್ಲಿ. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಶುಭ ದಿನವನ್ನ ಹಾರೈಸ್ತಾ ಇದ್ದೀನಿ. ಅಂಡ್ ವೆರಿ ಹ್ಯಾಪಿ ಡೇ ಮೈ. ಟೇಕ್ ಕೇರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಬ್ಬರು ಕರೆ ಮಾಡಿ ಸರಿ ಉತ್ತರವನ್ನು ಕೂಡ ಕೊಟ್ಟರು, ತುಂಬ ಅದ್ಭುತವಾಗಿ ಮಾತಾಡಿದರು. ಎಸ್, ಹಾಗೆ ಮುಂದಿನ ಕರೆಗೆ ಹೋಗೋದಕ್ಕಿಂತ ಮುಂಚೆ ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ಬಹುಶಃ ಕಟ್ಟಾಯಿತು. ಮುಂದಿನ ಒಂದು ಪ್ರಶ್ನೆ ಏನು ಅಂದರೆ, ಯಾವ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಅಂಥೇಳಿ. ಎಸ್, ಕರೆ ಬರ್ತಾ ಇದೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಿ ಮೇಡಮ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಮೇಡಮ್? ಶುಭಾಶಯ ಇಲ್ಲ ಸರ್. ಓಕೆ, ಸೊ ಇವತ್ತು ವಿಶೇಷವಾಗಿ ನಮ್ಮ ಭಾರತೀಯ ನೇವಿ ದಿನ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ ಅದ್ರ ಬಗ್ಗೆ? ನ್ಯಾಷನಲ್ ಇಂಡಿಯನ್ ನೇವಿ ಡೇ ಅಂದ್ರೆ ಮೀನಿಂಗ್ ಸರ್? ಮೀನಿಂಗ್ ಅಂದರೆ ನಮ್ಮ ಇದು ಹಡಗಿನಲ್ಲಿ ಇದು ಮಾಡ್ತಾರಲ್ವಾ, ನೌಕಾದಳ. ಮೂರು ಸೇನೆ ಇದೆ, ಭೂಸೇನೆ, ವಾಯುಸೇನೆ ಮತ್ತೆ ಇದು ಭೂಸೇನೆ, ವಾಯುಸೇನೆ ಮತ್ತೆ ಇದು ನೌಕಾಸೇನೆ. ನೌಕಾ ನೇವಿ ಜನರಲ್ ಅಡ್ಮಿರಲ್ ಏರ್ ಚೀಫ್ ಮಾರ್ಷಲ್ ಅಂತ ಬರುತ್ತಲ್ಲ, ವಾಯುಸೇನೆ ಮುಖ್ಯಸ್ಥರಿಗೆ ಏರ್ ಚೀಫ್ ಮಾರ್ಷಲ್ ಅಂತ ಕರೀತಾರೆ. ಹೌದು ಹೌದು. ಸೊ ಆ ಒಂದು ವಿಶೇಷವಾಗಿರ್ತಕ್ಕಂಥ ದಿವಸ ಇವತ್ತು. ಸೊ ಆ ಸೋಲ್ಜರ್ಸ್ಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅದೇ ವಾಯುಪಡೆ ಅಂದ್ರೆ ಅದೇ ವಿಮಾನಗಳನ್ನೆಲ್ಲ ಬಳಸಿ ಯುದ್ಧ ಮಾಡ್ತಾರಲ್ಲ, ಅದು ಅಲ್ವಾ ಸರ್? ವಾಯುಪಡೆ ಅಂದ್ರೆ ಆಕಾಶದ ಮೇಲಕ್ಕೆ ಬರ್ತಾರಲ್ವಾ, ಸೊ ಫ್ಲೈಟ್ ಅಲ್ಲಿ ಬಂದು ಫೈಟ್ ಮಾಡ್ತಾರೆ, ಅದು ವಾಯುಸೇನೆ. ಇದು ನೌಕಾಪಡೆ ಅಥವಾ ನೇವಿ ಡೇ ಅಂದ್ರೆ ಹಡಗಿನ ಮೂಲಕ ಬಂದು ಅವರು ನಮ್ಮ ದೇಶವನ್ನು ಕಾಪಾಡ್ತಾರೆ. ನೇವಿ ಡೇ ಅಂದ್ರೆ ನೌಕಾಪಡೆ. ಹೌದು ಹೌದು. ಇನ್ನೊಂದು ಭೂಸೇನೆ ಅಂತ ನಿಮ್ಗೆ ಗೊತ್ತಿದ್ದೇ ಇದೆ. ಸೊ ನಮ್ಮೆಲ್ಲ ಸೋಲ್ಜರ್ಸ್ ಆಲ್ರೆಡಿ ಅಂದ್ರೆ ಅದು ನೌಕಾಪಡೆ ಮುಖ್ಯಸ್ಥರಿಗೆ ಅಡ್ಮಿರಲ್ ಅಂತ ಏನ ಕರೀತಾರೆ ಅಂತ ಓದಿದ್ ನೆನಪು ಸರ್. ಜಾಸ್ತಿ ಗೊತ್ತಿಲ್ಲ. ಓಕೆ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಅವರ ಜೀವನ ಒಂದ್ ಕಡೆ ಈ ಭೂಮಿನೂ ಇಲ್ಲ, ಒಂದ್ ಕಡೆ ಆಕಾಶನೂ ಇಲ್ಲ, ಬರೀ ನೀರಿನ ಮೇಲೆ ನಡೀತಾ ಇರುತ್ತೆ. ಓಕೆ. ಸೊ ಅವರು ದೇಶವನ್ನ ಕಾಯ್ಲಿಕ್ಕೆ 24x7 ನೀರಲ್ಲೇ ಇರಬೇಕು. ನೀರಲ್ಲಿ ಇರಬೇಕು ಇನ್ ದ ಸೆನ್ಸ್ ಹಡಗಿನಲ್ಲಿ ಇರ್ತಾರೆ. ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅದನ್ನು ವರ್ಕ್ ಅಂತ ಅನ್ಸುತ್ತೆ. ಹೌದು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಭೂಮಿ ಮೇಲೆ ಅಂದ್ರೆ ಅಟ್ಲೀಸ್ಟ್ ಅವ್ರು ಸ್ವಲ್ಪ ಹೊತ್ತು ಯುದ್ಧ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಭೂಮಿ ಕಡೆಗಾರು ಇರ್ತಾರೆ. ಆಕಾಶದಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಯುದ್ಧ ಆದ ತಕ್ಷಣ ಅವ್ರು ಕೆಳಗಾದ್ರೂ ಇಳಿತಾರೆ. ಬಟ್ ಇವ್ರದ್ದು ಹೆಂಗಿದೆ ಪರಿಸ್ಥಿತಿ ಅಂದ್ರೆ ಯುದ್ಧ ಆದ್ಮೇಲೂ ಅಲ್ಲೇ ಇರ್ಬೇಕು, ಯುದ್ಧ ಮಾಡೋವಾಗ್ಲೂ ಅಲ್ಲೇ ಇರ್ಬೇಕು. ಸೊ ಒಂದ್ ಸರ್ಟನ್ ಟೈಮ್ ಆದ್ಮೇಲೆ ಅವ್ರ ಈ ಕಡೆ ಬರ್ತಾರೆ, ಅದು ಬೇರೆ ವಿಚಾರ. ಲಿವಿಂಗ್ ಅಂದ್ರೆ ಎಡ್ಜ್ ಅಂತಾರಲ್ಲ, ಹಂಗೆ ಹಂಗೈದು ಪ್ರಾಣ ಇಟ್ಕೊಂಡು ಓಡಾಡ್ತಕ್ಕಂಥದ್ದು, ಅದು ತುಂಬಾ ಕಷ್ಟನೇ ಇರುತ್ತೆ. ಯಾವ ಕ್ಷಣದಲ್ಲಿ ಏನು ಆತಂಕದಲ್ಲೇ ಬದುಕಬೇಕಾಗಿರುತ್ತೆ. ಒಟ್ನಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡೋದು ಅಂದ್ರೇನೆ ಒಂದ್ ರೀತಿ ಹಂಗೆ ಅಲ್ಲ ಸರ್? ಖಂಡಿತ ಖಂಡಿತ. ಇಟ್ಸ್ ವೆರಿ ಚಾಲೆಂಜಿಂಗ್ ಜಾಬ್. ನಮ್ಮ ಜೀವಕ್ಕೆ ಅಲ್ಲಿ ಗ್ಯಾರಂಟಿ ಅನ್ನೋದೇ ಇರೋದಿಲ್ಲ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಯುದ್ಧಕ್ಕೆ ಹೋಗಿರ್ತಕ್ಕಂಥ ನಾವು ದೇಶಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀವಿ ಅನ್ನೋದೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ. ಆದ್ರೂ ಒಂದ್ ರೀತಿ ಅನ್ಸುತ್ತೆ ಫ್ಯಾಮಿಲಿ
ಎಲ್ಲ ಮಿಸ್ ಮಾಡ್ಕೊಂತೀವಿ ಅಂತ ಅನ್ಸುತ್ತೆ. ಅವ್ರು ಯಾವಾಗ ನೋಡಿರ್ತಾರೋ ಏನಪ್ಪ ತಂದೆ ತಾಯಿಗಳನ್ನ ಹೆಂಡತಿ ಮಕ್ಕಳನ್ನ. ನಿಜ ನಿಜ. ಸೊ ಎಷ್ಟೋ ಸಂದರ್ಭದಲ್ಲಿ ಅವ್ರ ಮಕ್ಕಳು ಏನು ಓದ್ತಿರ್ತಾರೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೆ. ಎಸ್ ಸರ್. ಸೊ ಒಂದು ಕ್ವಿಕ್ ಆಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಹಾ ಸರ್. ಎಸ್. ಯಾವ ಯುದ್ಧದ ನಂತರ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದನೋ ಅಂತ ಹೇಳಿ? ಕಳಿಂಗ ಯುದ್ಧ ಸರ್. ಕಳಿಂಗ ಯುದ್ಧನಾ? ಶೋರಾ? ಹೌದು ಸರ್. ಓಕೆ. ಸೊ ಕಳಿಂಗ ಯುದ್ಧ ಇಸ್ ದ ರೈಟ್ ಆನ್ಸರ್. ಓಕೆ, ಇವತ್ತಿನ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ಯಾವುದಾದ್ರೂ ರೆಸಿಪಿ ಹೇಳ್ಕೊಡ್ತೀರಾ ಅಥವಾ ಹಾಡು ಹೇಳ್ತೀರಾ? ಹಾ ಹೇಳ್ತೀನಿ ಸರ್. ಅದೇ ಇದು ಆರ್ಮಿ ಸಾಂಗ್ ಇದೆಲ್ಲ ಅದನ್ನ ಹೇಳ್ತೀನಿ. ಹೇಳಿ ಹೇಳಿಮ್ಮ, ಖಂಡಿತ. संदेश आती है, संदेश आती है, जो पूछे जाती है, मगर कब आओगी, फिगर कब आओगी. संदेश आती है, जो पूछे जाती है, फिगर कब आओगी, घर कब आओगी. ये तुम बिन ये घर सोना सोना है. ಥ್ಯಾಂಕ್ ಯು ಮಾ. ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಗೀತೆ. ಎಲ್ಲ ವೀರ ಯೋಧರಿಗೆ ನಾವೊಂದು ಇಲ್ಲಿಂದಲೇ ಸಲ್ಯೂಟ್ ಹೇಳೋಣ. ಯಾವುದೇ ಒಂದು ನೌಕಾಪಡೆ ಆಗಿರ್ಬೋದು, ವಾಯುಪಡೆ ಆಗಿರ್ಬೋದು, ಭೂಪಡೆ ಆಗಿರ್ಬೋದು, ಎಲ್ಲ ಯೋಧರಿಗೂ ಕೂಡ ನಾವೊಂದು ಗ್ರೇಟ್ ಸಲ್ಯೂಟನ್ನು ಹೇಳ್ತಾ ಅವರೆಲ್ಲರ ಒಂದು ತ್ಯಾಗ ಬಲಿದಾನವನ್ನು ನೆನೆಸ್ಕೊಳ್ಳೋಣ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಯಾರಾದ್ರೂ ಶುಭಾಶಯ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಇಲ್ಲ ಸರ್, ಇವತ್ತು ಯಾರಿಗೂ ಇಲ್ಲ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡಿ. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಎಷ್ಟೋ ಸಂದರ್ಭಗಳಲ್ಲಿ ಈ ವೀರ ಯೋಧರನ್ನು ನಾವು ಅದು ಎಷ್ಟು ಶಬ್ದಗಳಲ್ಲಿ ವರ್ಣಿಸಿದ್ರು ಕಡಿಮೆನೆ ಅಂತ ಅನಿಸುತ್ತೆ. ಏಕೆಂದರೆ ಒಂದು ಕರೆ ಬರ್ತಾ ಇದೆ, ಅದರ ಬಗ್ಗೆ ಅನಂತರ ಮಾತಾಡೋಣ. ಬಹುಶಃ ಕರೆ ಕಟ್ಟಾಯಿತು. ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವೀರ ಯೋಧನ ಪತ್ನಿ ಹೇಳ್ತಾರೆ, ಸೊ ಹೇಗೆ ನಿಮ್ಮ ಒಂದು ಹಸ್ಬೆಂಡ್ ಯುದ್ಧಕ್ಕೆ ಹೋಗುವಾಗ ನಿಮ್ಮದು ಹೇಗೆ ಫೀಲಿಂಗ್ ಇರುತ್ತೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಆ ವೀರ ಯೋಧ ಹೇಳ್ತಾರೆ ಅಂತ ಕೇವಲ ಒಂದೇ ಒಂದು ಸಾಲಲ್ಲಿ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ಹೇಗಿದ್ದೀರಿ ಸರ್? ಸೂಪರ್ ಸರ್. ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ಇನ್ನೂ ಇಲ್ಲ ಸರ್. ಇವಾಗ ಸರ್ ನಿಮ್ಮದು? ಇನ್ಮೇಲೆ ಮಾಡಬೇಕು ಸರ್. ನಾವು ಪ್ರಾಬ್ಲಮ್ ನೋಡಿ ತಿಂಡಿ ತಿಂತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್, ಯಾರಿಗೂ ಇಲ್ಲ. ಓಕೆ, ಸೊ ನೇರವಾಗಿ ಪ್ರಶ್ನೆ ಕೇಳಿದ್ರೆ ಹೇಳ್ಬೋದಾ? ಹಾಂ ಸರ್, ಕೇಳಿ ಸರ್. ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವುದು ಅಂತ ಹೇಳಿ? ಆಪ್ಷನ್ ಸರ್. ಗುಲಾಮಗಿರಿ, ಕವಿರಾಜ ಮಾರ್ಗ, ಕೇಸರಿ, ಹಿಂದ್ ಸ್ವರಾಜ್. ಆಪ್ಷನ್ ಗೊತ್ತಾಗಲಿಲ್ಲ. ಗುಲಾಮಗಿರಿ, ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಸರ್. ಶೋರಾ? ಶೋರ್ ಸರ್. ಹೇಗೆ ಹೇಳ್ತಿದ್ರಿ ಕವಿರಾಜ ಮಾರ್ಗ ಅಂತ? ಅಮ್ಮ ಹೇಳ್ಕೊಟ್ರ? ಓದಿದ್ ನೆನಪು. ಅಮ್ಮ ಹೇಳ್ಕೊಟ್ರ? ಇಲ್ಲ ಸರ್, ಓದಿದ್ ನೆನಪು ಸರ್. ಓದಿದ್ ನೆನಪಾ? ಓಕೆ, ರೈಟ್ ಸರ್. ಸರಿ ಆನ್ಸರ್ನೇ ಹೇಳಿದಿರಿ. ಕವಿರಾಜ ಮಾರ್ಗ ಇಸ್ ದ ರೈಟ್ ಆನ್ಸರ್. ಕನ್ನಡದ ಮೊದಲ ಶಾಸ್ತ್ರ. ತಲೆಗೆ ಬಂದ್ಬಿಟ್ರೆ ಮುಗಿತ್ ಸರ್. ಶಿಕ್ಷಕರ ಮುಗಿತ್ ಬಂದ್ಬಿಡತ್ ಉತ್ತರ. ಓಕೆ 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 ಸರ್, ಸ್ವಲ್ಪ ಪ್ರೈಸ್ ಏನೋ ಕೊಡಿ ಸರ್ ಉತ್ತರಕ್ಕೆ. ಕೊಡೋಣ ಸರ್, ಕೊಡೋಣ. ಯಾರಾದ್ರೂ ಸ್ಪಾನ್ಸರ್ಶಿಪ್ ಸಿಗ್ತಾರೆ ಕಾಯ್ತಾ ಇದ್ದೀನಿ. ಖಂಡಿತ ಸ್ಪಾನ್ಸರ್ಶಿಪ್ ಯಾರಾದ್ರೂ ಸಿಕ್ಕರೆ ಖಂಡಿತ ಅವ್ರನ್ನ ಇಲ್ಲಿ ಕರೆಸಿ, ನಿಮ್ಮನ್ನು ಕರೆಸಿ ಪ್ರೈಸ್ ಕೊಡ್ತೀನಿ. ಸರಿ, ತಿಂಡಿ ಏನ್ ಸರ್ ನಿಮ್ದು ಇವತ್ತು? ತಿಂಡಿ ಇನ್ಮೇಲೆ ನೋಡ್ಬೇಕು ಸರ್, ಹೋಗ್ಬಿಟ್ಟು ಮಾಡಬೇಕು. ನಮ್ದು ಚಪಾತಿ ಬದನೆಕಾಯಿ ಪಲ್ಯ ಸರ್. ವಾವ್, ಸೂಪರ್. ಎಂಜಾಯ್ ಮಾಡಿ ಸರ್, ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಾನು ವೀರ ಯೋಧರ ಬಗ್ಗೆ ಮಾತಾಡ್ತಾ ಇದ್ದೆ. ಅವರ ಒಂದು ಧರ್ಮಪತ್ನಿ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಸೊ ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾರೆ, ಸೊ ಯುದ್ಧ ಅನೌನ್ಸ್ ಆಯಿತು ಅಂತ ಗೊತ್ತಾದಾಗ ನಿಮ್ಮ ಹಸ್ಬೆಂಡ್ ನಿಮ್ಗೆ ಫೋನ್ ಮಾಡಿಬಿಟ್ಟು ಯುದ್ಧಕ್ಕೆ ಹೋಗ್ತೀವಿ ಅಂತ ಹೇಳೋ ಸಂದರ್ಭಗಳಲ್ಲಿ ಹೇಗಿರುತ್ತೆ ನಿಮ್ಮ ಫೀಲಿಂಗ್ ಅಂತ ಕೇಳ್ತಾರೆ. ಅದಕ್ಕೆ ಆ ಮಹಾತಾಯಿ ಹೇಳ್ತಾರೆ, ಸಿಂಪಲಾಗಿ ಅವ್ರು ಒಂದೇ ಒಂದು ಲೈನ್ ಹೇಳ್ತಾರೆ, ಒಂದು ವೇಳೆ ಸಂಜೆ ಬಂದು ನನ್ನ ನಂಬರ್ನೇ ನಿನ್ನ ಕಾಲ್ ಬಂತು ಅಂದರೆ ಸೊ ಧೈರ್ಯವಾಗಿ ಪಿಕ್ ಮಾಡು. ಅದರ ಅರ್ಥ ಏನು ಅಂದರೆ ನಾನು ಜೀವಂತವಾಗಿದ್ದೀನಿ, ನನಗೇನೂ ಆಗಿಲ್ಲ ಅಂತ ಅರ್ಥ. ಒಂದು ವೇಳೆ ನನ್ನ ಆಫೀಸ್ ನಂಬರಿಂದ ಏನಾದರೂ ಕರೆ ಬಂತು ಅಂದರೆ ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಫೋನ್ ರಿಸೀವ್ ಮಾಡು, ಏನೋ ಒಂದು ಬ್ಯಾಡ್ ನ್ಯೂಸ್ ಇದೆ ಅಂತ ಅರ್ಥ. ಅವ್ರು ಇಷ್ಟೇ ಹೇಳ್ತಾರಂತೆ. ನೋಡಿ, ಎಷ್ಟು ಒಂದು ಆ ಮಾತನ್ನು ಕೇಳೋದಕ್ಕೂ ಗುಂಡಿಗೆ ಇರಬೇಕು, ಅದೇ ರೀತಿ ಆ ಮಾತನ್ನು ಹೇಳೋದಕ್ಕೂ ಡಬಲ್ ಗುಂಡಿಗೆ ಇರಬೇಕು. ನೋಡಿ, ಒಬ್ಬ ಯೋಧ ಯುದ್ಧಕ್ಕೆ ಹೋಗುವಾಗ ಅವನು ಎಷ್ಟು ಮೆಂಟ್ಲಿ ಪ್ರಿಪೇರ್ ಆಗಿ ಹೋಗಿರ್ತಾನೆ ಅಂದರೆ,
ಇವತ್ತು ಸಾಯಂಕಾಲ ನಾನು ಏನಾದ್ರು ಕಾಲ್ ಮಾಡ್ತೀನಿ ನನ್ನ ಮನೆಗೆ ವಾಪಸ್ ಅಂದರೆ ನನಗೇನು ಆಗಿಲ್ಲ, ನಾನು ಬದುಕಿದ್ದೀನಿ ಅಂತ ಅರ್ಥ. ಒಂದು ವೇಳೆ ನನ್ನ ಆಫೀಸಿಂದ ಕಾಲ್ ಹೋಗುತ್ತೆ ಅಂದರೆ ಸಮಥಿಂಗ್ ಈಸ್ ರಾಂಗ್, ನನಗೇನೋ ಆಗಿದೆ ಅಂತ ನನ್ನ ಮನೆಯವ್ರು ತಿಳ್ಕೊಂಬಿಡ್ಬೇಕು. ಎಷ್ಟು ಮೆಂಟ್ಲಿ ಪ್ರಿಪೇರ್ ಮಾಡಿಟ್ಟಿರ್ತಾನೆ ನೋಡಿ ಅವನು ವೀರಯೋಧ. ಅದಕ್ಕೆ ಹೇಳೋದು ವೀರಯೋಧ ಆಗಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಇದು, ಅಂಥ ಸಾಮಾನ್ಯದವರ ಕೆಲಸನೂ ಅಲ್ವೇ ಅಲ್ಲ. ಸೊ ನಿಜಕ್ಕೂ ನಮ್ಮ ದೇಶ ಕಾಯ್ತಿರ್ತಕ್ಕಂಥ ವಾಯುಸೇನೆ ಆಗಿರ್ಬೋದು, ಭೂಸೇನೆ ಆಗಿರ್ಬೋದು, ನೌಕಾಪಡೆ ಆಗಿರ್ಬೋದು, ಆ ಎಲ್ಲ ವೀರಯೋಧರಿಗೆ ನಿಜಕ್ಕೂ ಕೂಡ ಈ ಸಂದರ್ಭಗಳಲ್ಲಿ ನಾವು ಒಂದು ಸಲ್ಯೂಟನ್ನು ಮಾಡೋಣ. ಅವರೆಲ್ಲರ ಕುಟುಂಬಗಳು ಸುರಕ್ಷಿತವಾಗಿರಲಿ, ಅವರೆಲ್ಲರೂ ದೇಶಕ್ಕೆ ಮಾಡ್ತಕ್ಕಂಥ ಸೇವೆಗೆ ನಾವು ಅವರಿಗೆ ಅದು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೆ. ಎಸ್, ಹಾಗೆ ಮುಂದಿನ ವಿಚಾರಗಳನ್ನ ನೋಡ್ತಾ ಹೋಗೋಣ. ಇನ್ನಷ್ಟು ವಿಚಾರಗಳನ್ನು ಕೇಳೋದಕ್ಕಿಂತ ಮುಂಚೆ ಮತ್ತೊಂದು ಪ್ರಶ್ನೆಯನ್ನು ಕೇಳಿಬಿಡ್ತೀನಿ. ಅಚ್ಚ ಕನ್ನಡದ ಮೊದಲ ದೊರೆ ಯಾರು ಅಂತಕ್ಕಂಥದ್ದು ಪ್ರಶ್ನೆ. ನೋಡೋಣ ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. 4 ಆಪ್ಷನ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಮೊದಲನೇದು ಮಯೂರವರ್ಮ, ಎರಡನೇದು ಚಂದ್ರಗುಪ್ತ, ಮೂರನೇದು ಅಮೋಘ ವರ್ಷ, 4ನೇದು ಪುಲಕೇಶಿ. ಇನ್ನೊಮ್ಮೆ ಕೇಳ್ತಾ ಇದ್ದೀನಿ ಪ್ರಶ್ನೆನ, ಅಚ್ಚ ಕನ್ನಡದ ಮೊದಲ ದೊರೆ ಯಾರು ಅಂಥೇಳಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಸೊ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅಂತಕ್ಕಂಥದ್ದು ತುಂಬ ಕಾಮನ್ ಆಗಿದೆ. ಹಾರ್ಟ್ ಬ್ಲಾಕ್ ಆಗ್ತಕ್ಕಂಥದ್ದು ಅಥವಾ ಹಾರ್ಟಲ್ಲಿ ಬ್ಲಡ್ ಹ್ಯಾಮ್ರೇಜ್ ಆಗ್ತಕ್ಕಂಥದ್ದು, ಹೀಗೆ ಹಲವಾರು ತೊಂದರೆಗಳನ್ನ ಅನುಭವಿಸ್ತಾನೆ ಇರ್ತಾರೆ. ಸೊ ಇದಕ್ಕೆ ಸಿಂಪಲ್ಲಾಗಿ ಮನೆ ರೆಮಿಡಿ ಏನಾರು ಇದೆಯಾ, ಅದನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಅಂದರೆ ಖಂಡಿತವಾಗ್ಲೂ ಇದೆ. ಆಯುರ್ವೇದ ಶಾಸ್ತ್ರದ ವೈದ್ಯರೊಬ್ಬರು ಹೇಳೋ ಪ್ರಕಾರ ನಿಯಮಿತವಾಗಿ ದಾಳಿಂಬೆ ಹಣ್ಣಿನ ಬೀಜಗಳನ್ನು ತಿನ್ನೋದ್ರಿಂದ ಅಥವಾ ದಾಳಿಂಬೆ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ಈ ಮುಂಬರತಕ್ಕಂಥ ಹೃದಯಾಘಾತವನ್ನು ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಹಾರ್ಟ್ ಅಟ್ಯಾಕನ್ನು ಸ್ವಲ್ಪ ಮಟ್ಟಿಗೆ ಮತ್ತು ಹಾರ್ಟ್ ಬ್ಲಾಕನ್ನು ಕೂಡ ಸ್ವಲ್ಪ ಮಟ್ಟಿಗೆ ಇದು ಕ್ಲಿಯರ್ ಮಾಡಲಿಕ್ಕೆ ಸಹಾಯ ಆಗತ್ತೆ ಅಂತ ಹೇಳಲಾಗಿದೆ. ಸೊ ಸಾಧ್ಯವಾದಷ್ಟು ವಾರಕ್ಕೆ 1 ಬಾರಿ ಅಂದ್ರೆ ನೀವು ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡಿಯೋದಕ್ಕೆ ಪ್ರಯತ್ನವನ್ನು ಮಾಡಿ, ಅಥವಾ ದಾಳಿಂಬೆ ಹಣ್ಣನ್ನು ಹಾಗೆ ಸುಲ್ಕೊಂಡು ತಿನ್ನೋದಕ್ಕಾದರೂ ಪ್ರಯತ್ನವನ್ನು ಮಾಡಿ. ಸೊ ಇತ್ತೀಚೆಗಂತೂ ನಿಮಗೆಲ್ಲ ಗೊತ್ತಿದೆ ದಾಳಿಂಬೆ ಹಣ್ಣಿನ ಒಂದು ರೈಟ್ ಸೀಸನ್, ಮಳೆಗಾಲ ಸ್ವಲ್ಪ ಈಗ ಬಿಡ್ತಾ ಇರೋದ್ರಿಂದ ಹೆಚ್ಚು ಕಡಿಮೆ ಅಂದರೆ ನಿಮಗೆ ಒಳ್ಳೆ ದಾಳಿಂಬೆ ಬೇಕು ಅಂದರೆ ಒಂದು 100 ರೂಪಾಯಿ ಕಿಲೋಗೆ ಒಳ್ಳೆ ದಾಳಿಂಬೆನೇ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಸಾಧ್ಯವಾದಷ್ಟು ಹೃದಯ ಸಂಬಂಧಿ ತೊಂದರೆಗಳಿಂದ ನಾವು ದೂರ ಇರಬೇಕು, ಆರೋಗ್ಯವಾಗಿರಬೇಕು. ಅದರಲ್ಲೂ ಕೂಡ 45 ವರ್ಷ 50 ವರ್ಷ ದಾಟಿರ್ತಕ್ಕಂಥ ಏನಾದರೂ ಮುಂದಿನ ದಿನಗಳಲ್ಲಿ ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಅಥವಾ ಹೃದಯ ಸಂಬಂಧಿ ತೊಂದರೆಗಳು ಬರಬಾರ್ದು ಅಂದರೆ ದಯವಿಟ್ಟು ವಾರಕ್ಕೆ 1 ದಿವಸನಾದರೂ ಒಂದು ಸಂಪೂರ್ಣ ಇಡೀ ದಾಳಿಂಬೆ ಹಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ತಿನ್ನೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಸ್, ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಕೆಂಚನಗೌಡರು ವಿಧಿವಿಷರಾಗಿದ್ದಾರೆ. ಸೊ ಹಲವಾರು ಒಂದು ವರ್ಷಗಳ ಕಾಲ ಅವರು ಮುಖ್ಯೋಪಾಧ್ಯಾಯರಾಗಿ ಒಂದು ಸೇವೆಯನ್ನು ಸಲ್ಲಿಸಿದರು ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆಯಲ್ಲಿ. ಸೊ ಹಿರಿಯರು ನಮ್ಮನ್ನೆಲ್ಲ ಆಗಲಿದ್ದಾರೆ. ಅವರ ಒಂದು ಆತ್ಮಕ್ಕೆ ಆ ಭಗವಂತ ಒಂದು ಏನಂತ ಹೇಳ್ತಾರೆ, ಒಂದು ಸಂತೃಪ್ತಿಯನ್ನು ಕೊಡಲಿ ಅಂಥೇಳಿ ನಾನು ಹಾರೈಸ್ತೀನಿ. ಏಕೆಂದರೆ ಇಷ್ಟು ಸುದೀರ್ಘವಾಗಿರ್ತಕ್ಕಂತಹ ಒಂದು ಸೇವೆಯನ್ನು ಜ್ಞಾನಕಾಶಿಗೆ ನೀಡಿ ಹೋಗಿದ್ದಾರೆ. ಸೊ ಭಗವಂತ ಅವರಿಗೆ ಚಿರಶಾಂತಿಯನ್ನು ನೀಡಲಿ. ಸೊ ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ನಾವು ಶಬ್ದಗಳಲ್ಲಿ ಧನ್ಯವಾದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇನ್ನು ತುಂಬ ವಿಶೇಷವಾಗಿ ಹೇಳೋದಾದರೆ, ರುಡ್ಸೆಟ್ ಸಂಸ್ಥೆಯಿಂದ ಉಚಿತ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಯಾವುದಕ್ಕೆ ಅಂತ ಹೇಳಿದ್ರೆ ಜೇನು ಕೃಷಿ ಮಾಡಲಿಕ್ಕೆ. ಸೊ ಜೇನು ಕೃಷಿಯನ್ನು ಕಲಿಬೇಕು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ತುಂಬ ಆಸಕ್ತಿ ಇರ್ತಕ್ಕಂಥ ಕೆಲವೊಬ್ಬರು ಪ್ರಯತ್ನವನ್ನು ಮಾಡ್ತಾ ಇರ್ತೀರಿ. ಸೊ ಹಾಗಾಗಿ ತುಂಬ ಸುಲಭವಾಗಿ ನೀವು ಜೇನು ಕೃಷಿಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈ ಒಂದು ರುಡ್ಸೆಟ್ ಸಂಸ್ಥೆಯಿಂದ ನೀವು ಕಲಿಬೋದು. 18ರಿಂದ 45 ವರ್ಷ ವಯಸ್ಸಿನವ್ರಿಗೆ ಈ ಒಂದು ಅವಧಿಯಲ್ಲಿ ಊಟ ಮತ್ತು ಏನು ವಸತಿ ಇದೆ ಅದು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ. 10 ದಿನಗಳ ಕಾಲ ಈ ಒಂದು ತರಬೇತಿ ಕೂಡ ಇರುತ್ತೆ. ಹಾಗಾಗಿ ಇದನ್ನು ದಯವಿಟ್ಟು ಯಾರೆಲ್ಲ ಸಾಧ್ಯವಿದೆ, ನಿರುದ್ಯೋಗಿಗಳಿದ್ದೀರಿ, ಉದ್ಯೋಗದ ಒಂದು ನಿರೀಕ್ಷೆಯಲ್ಲಿರ್ತೀರಿ, ಏನಾದರೂ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರ್ತೀರಿ, ದಯವಿಟ್ಟು ಇಂಥ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಅದು ಕೂಡ ನಿಮ್ಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಊಟ ವಸತಿ ಎಲ್ಲದನ್ನೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ಯಾರ್ದೋ ಕೆಳಗಡೆ ಹೋಗ್ಬಿಟ್ಟು ನೀವು ಕೆಲಸ ಮಾಡೋದ್ರ ಬದಲು ಇಲ್ಲಿ ನೀವೇ ಓನ್ ಬಾಸ್ ಆಗಲಿಕ್ಕೆ ನಿಮಗೊಂದು ಅವಕಾಶ ಇದೆ. ಸೊ ಜೇನು ಕೃಷಿಯನ್ನು ಮಾಡೋದ್ರ ಮೂಲಕ ನೀವು ಕೋಟ್ಯಾಧೀಶರಾಗ್ಬೋದು. ಸೊ ಒಂದು ಒಳ್ಳೆಯ ಆಪರ್ಚುನಿಟಿಯನ್ನು ಕೊಟ್ಟಿದ್ದಾರೆ. ಇದು ಇರ್ತಕ್ಕಂಥದ್ದು ಬ್ರಹ್ಮಾವರ, ಉಡುಪಿ ಜಿಲ್ಲೆಯಲ್ಲಿ. ಬಟ್ ನೀವು ಅಲ್ಲಿ 10 ದಿವಸ ಹೋಗಿ ಬರೋದ್ರಿಂದ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಸೊ ಒಂದು ಒಳ್ಳೆ ಟ್ರೈನಿಂಗನ್ನು ಪಡ್ಕೊಳ್ತೀರಿ, ಜೊತೆಗೆ ಊಟ ವಸತಿ ಎಲ್ಲ ಉಚಿತವಾಗಿದೆ. 18ರಿಂದ 45 ವರ್ಷಗಳ ವಯೋಮಿತಿಯನ್ನು ಕೂಡ ಅವರು ನೀಡಿದ್ದಾರೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ನೀಡಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಯಾರಿಗಾದರೂ ಸಹಾಯವಾಗ್ಬೋದು ಇದರಿಂದ, ಅಥವಾ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಅವರಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡಿ. 9844086383. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ,
9844086383 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ವಿವರವನ್ನು ಪಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತರಗತಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಶಿಬಿರ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು 11ನೇ ತಾರೀಕಿನಿಂದ 20ನೇ ತಾರೀಕುವರೆಗೂ. ಸೊ ದಯವಿಟ್ಟು ಈ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ ನಮ್ಮ ಕದರು ಮಂಡಲಿಗೆಯ ಏನು ಹನುಮಂತನ ಒಂದು ಕಾಂತೇಶ ಅಂತ ಪ್ರೀತಿಯಿಂದ ಕರಿತೀವಿ, ಆ ಕಾಂತೇಶನ ಮಹಾಕಾರ್ತಿಕೋತ್ಸವ 7ನೇ ತಾರೀಕಿದೆ. ಅದೇ ರೀತಿ ಮಹಾ ತೆಪ್ಪೋತ್ಸವನೂ ಕೂಡ ನಡೆಯುತ್ತೆ, ನಿಮಗೆಲ್ಲ ಗೊತ್ತಿರೋ ಹಾಗೆ. ಅದು 8ನೇ ತಾರೀಕು ಭಾನುವಾರ ಇದೆ. ಸೊ ಈ ಬರೋ ಶನಿವಾರ 7ನೇ ತಾರೀಕು ಮಹಾ ಕಾರ್ತಿಕೋತ್ಸವ ಇದ್ದರೆ, ಅದೇ ರೀತಿ ತಿರ್ಗಾ ದಿವಸ 8ನೇ ತಾರೀಕು 8/12/2024 ಭಾನುವಾರ ಮಹಾ ತಪ್ಪೋತ್ಸವ, ಅಂದರೆ ಆ ಒಂದು ತೆಪ್ಪೋತ್ಸವ, ಆ ಆಂಜನೇಯನ ಮೂರ್ತಿಯನ್ನು ಒಂದು ತೆಪ್ಪದಲ್ಲಿ ಕೂರಿಸ್ಬಿಟ್ಟು ಆ ಸಂಪೂರ್ಣ ಏನು ಪುಷ್ಕರಣಿ ಇರುತ್ತೆ ಆ ಪುಷ್ಕರಣಿಯಲ್ಲಿ ಸುತ್ತನ್ನು ಹಾಕಿಸ್ತಾರೆ. ಸುಮಾರು ಸಾವಿರಾರು ಗಂಟಲೆ ಜನ ಅಲ್ಲಿ ಕೂತ್ಕೊಂಡು ಆ ತೆಪ್ಪೋತ್ಸವವನ್ನು ಕಣ್ ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇರ್ತಾರೆ. ಸೊ ನಿಮಗೂ ಕೂಡ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಶನಿವಾರ ಕಾರ್ತಿಕೋತ್ಸವ, ಅದೇ ರೀತಿ 8ನೇ ತಾರೀಕು ಭಾನುವಾರ ಮಹಾ ತೆಪ್ಪೋತ್ಸವ. ಈ ಒಂದು ಇನ್ಫಾರ್ಮೇಷನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಈ ಪೆಂಗಲ್ ಚಂಡಮಾರುತ ಅಂತಕ್ಕಂಥದ್ದು ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆ ಒಂದು ದೊಡ್ಡ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಇವತ್ತು ಕೂಡ ಹೇಳ್ತಾ ಇದ್ದೀನಿ, ಸಾಕಷ್ಟು ರೈತರ ಬೆಳೆಗಳಿಗೆ ತುಂಬ ದೊಡ್ಡ ಹಾನಿ ಆಗ್ತಾ ಇದೆ ಇದರಿಂದ. ಯಾವ ಮಟ್ಟಕ್ಕೆ ಅಂದರೆ ಬೆಳೆ ಕೈಗೆ ಬಂದಿರತಕ್ಕಂಥ ಬೆಳೆಯನ್ನು ಅವರು ಕಟಾವು ಮಾಡೋಕ್ಕೂ ಆಗ್ತಾ ಇಲ್ಲ. ಸೊ ಅಂಥ ಒಂದು ಅವಾಂತರ ಈ ಒಂದು ಪೆಂಗಲ್ ಚಂಡಮಾರುತದಿಂದ ಆಗ್ತಾ ಇದೆ. ಸೊ ನೋಡಬೇಕು ಇನ್ನು ಎಷ್ಟು ದಿವಸಗಳ ಕಾಲ ಈ ರೀತಿ ಇದು ಒಂದು ತೊಂದರೆಯನ್ನು ನೀಡುತ್ತೆ ಅಂಥೇಳಿ. ಅದರ ಜೊತೆಗೆ ಇನ್ನಷ್ಟು ವಿಚಾರವನ್ನು ಹೇಳೋದಾದರೆ, ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಕೂಡ ತಿಳಿಸ್ಲಿಕ್ಕಿದೆ. ಒಂದು ಸೆಕೆಂಡ್ ಹೇಳ್ಬಿಡ್ತೀನಿ. ಎಸ್, ಬೆಂಗಳೂರಿನಲ್ಲಿ ಮತ್ತೆ ಪಾಕಿಸ್ತಾನಿ ಪ್ರಜೆಗಳನ್ನು ಒಂದು ಬಂಧನ ಮಾಡಲಾಗಿದೆ ಅಂತೆ. ಸೊ ಇದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಸೊ ನಮ್ಮ ಒಂದು ಭಾರತದಲ್ಲಿ, ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಪಾಕಿಸ್ತಾನಿ ಪ್ರಜೆಗಳು ಒಂದು ಇಲ್ಲೀಗಲ್ ಆಗಿ ವಾಸ ಮಾಡ್ತಾಯಿದ್ರಂತೆ. 12 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಸೊ ಕಾದು ನೋಡಬೇಕು ಮುಂದಿನ ಹಂತದಲ್ಲಿ ಯಾವ ಮಟ್ಟಕ್ಕೆ ಇದು ಹೋಗುತ್ತೆ ಅಂಥೇಳಿ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಚಂಡಮಾರುತ ಏನು ಪೆಂಗಲ್ ಚಂಡಮಾರುತ ಇದೆ, ಇದು ಹಲವೆಡೆ ಭೂಕಂಪನದ ಅನುಭವವನ್ನು ಕೂಡ ಉಂಟು ಮಾಡಿದೆ ಅಂತೆ. ಸೊ ಅದರಲ್ಲೂ ಕೂಡ ವಿಶೇಷವಾಗಿ ಸಿರ್ಸಿ, ಪಶ್ಚಿಮಘಟ್ಟ, ಕುಮಟಾ ಭಾಗಗಳಲ್ಲಿ ಭೂಮಿ ಒಂದು ಅಲಗಾಡಿರ್ತಕ್ಕಂಥ ಒಂದು ಅನುಭವ ಆಗಿದೆ ಅಂತೆ. ಸೊ ಕಳೆದ ಬಾರಿ ಏನಾಗಿತ್ತು ಅಂತ ನಿಮಗೆ ಗೊತ್ತಿದೆ, ಒಂದು ಮಣ್ಣಿನ ಗುಡ್ಡ ಕುಸಿದು ಸಂಪೂರ್ಣ ಲಾರಿ ಸಮೇತ ನದಿಗೆ ಹೊರಟೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದು ಏನು ಬೇಕಾದರೂ ಅವಾಂತರವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಒಂದು ಕರೆ ಬರ್ತಾಯಿದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಎಸ್, ಬೆಳೆ ತ್ಯಾಜ್ಯ ನಿರ್ವಹಣೆಗೆ ರಾಜ್ಯ ಸರ್ಕಾರದಿಂದ 3,623 ಕೋಟಿ ರೂಪಾಯಿ ವೆಚ್ಚವನ್ನು ಮಾಡಿದಾರಂತೆ. ಸೊ ಇದು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಕ್ಕಿಂತ ಹೆಚ್ಚಿನ ವ್ಯಯ ಅಂಥೇಳಿ ಹೇಳಲಾಗಿದೆ. ಸೊ ನೋಡಬೇಕು, ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಹಣ ಬರೀ ತ್ಯಾಜ್ಯ ನಿರ್ವಹಣೆಗೆ ಹೋಗುತ್ತೆ ಅಂದರೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಟ್ರಕ್ ಇಂಜಿನ್ನಲ್ಲಿ 98 ಕಿಲೋಮೀಟ್ರ್ ಒಂದು ದೈತ್ಯದ ಹಾವು ಸಿಗಾಕೊಂಡು ಟ್ರಾವೆಲ್ ಮಾಡಿದೆ. ಅದಾದ ನಂತರ ಗಾಡಿಯನ್ನು ಊಟಕ್ಕೆ ನಿಲ್ಲಿಸಿದಾಗ ಅದು ಹೊರಗಡೆ ಬಂದಿದೆ. ಸೊ ಆ ಒಂದು 98 ಕಿಲೋಮೀಟ್ರ್ ಹೇಗೆ ಗೊತ್ತಾಗಿದೆ ಅಂದರೆ, ಒಂದು ಅವರು ಅಲ್ಲಿಂದ ಏನು ಹೊರಟರು ಆ ಸ್ಟೇಷನಿಂದ ಮುಂದಿನ ಸ್ಟೇಷನ್ಗೆ ಹೋಗಿ ನಿಂತ್ಕೊಂಡಾಗ ಆ ಹಾವು ಅಲ್ಲಿಂದ ಇಳಿದು ಹೋಗ್ತಾ ಇರೋದು ನೋಡಿದಾಗ ಎಲ್ಲರೂ ಗಾಬರಿ ಆಗಿಬಿಟ್ಟಿದ್ದಾರೆ. ಅಲ್ಲಿಂದ ಅವರೆಲ್ಲೂ ನಿಲ್ಲಿಸಿಲ್ಲ ನಾನ್ ಸ್ಟಾಪ್. ಅಂದರೆ ಅಷ್ಟೊತ್ತು ಆ ಹೆಬ್ಬಾವು ಅದೇ ಇಂಜಿನಲ್ಲಿ ಹೇಗೆ ಕೂತ್ಕೊಂಡಿತ್ತು, ಅದಕ್ಕೇನು ತೊಂದರೆ ಆಗಿಲ್ವಾ ಅಂತಕ್ಕಂಥದ್ದೇ ನಿಜಕ್ಕೂ ವಿಪರ್ಯಾಸ. ಸೊ ದಯವಿಟ್ಟು ಗಾಡಿಗಳನ್ನು ನಿಲ್ಲಿಸಿದ್ದಾಗ ಹುಷಾರಾಗಿರಿ. ಪುಣ್ಯಕ್ಕೆ ಅದು ಇಂಜಿನಲ್ಲಿತ್ತು, ಯಾರಿಗೂ ಏನೂ ತೊಂದರೆ ಮಾಡಿಲ್ಲ, ಬಚಾವು. ಒಂದು ವೇಳೆ ಏನಾದರೂ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತೋ ಏನೋ. ಎಸ್, ಒಳ್ಳೆಯದಾಗಲಿ, ಏನು ತೊಂದರೆ ಆಗಿಲ್ಲ. ಅದೇ ರೀತಿ ಖಾಸಗಿ ಕಂಪನಿಗಳಿಗೆ ಕೇರ್ ರೈಡ್ ಸೆಡ್ಡು, ಸಬ್ ಅರ್ಬನ್ ರೈಲ್ವೆ ಕೋಚ್ ನಿರ್ಮಾಣಕ್ಕೆ ಸರ್ಕಾರದ ಗ್ರೀನ್ ಸಿಗ್ನಲ್. ಸೊ ಇದು ಬೆಂಗಳೂರು ಉಪನಗರ ರೈಲು ಯೋಜನೆಯಡಿ ರೈಲು ಬೋಗಿಗಳನ್ನು ನಿರ್ಮಾಣ ಮಾಡಲು ಟೆಂಡರ್ ಕರೆಯಲಾಗಿತ್ತು. ಆದರೆ ಯಾವುದೇ ಕಂಪನಿಗಳು ಮುಂದೆ ಬರದ ಕಾರಣ ಮತ್ತು ಕರ್ನಾಟಕ ರೈಲು ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಕಂಪನಿ ನಿಯಮ ತಾನೇ ರೈಲು ಕೋಚ್ಗಳನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ. 306 ಕೋಚ್ಗಳನ್ನು ಈ ಒಂದು ಕೇರ್ ರೈಡ್ ನಿರ್ಮಾಣ ಸಂಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಕರ್ನಾಟಕಕ್ಕೆ ಮತ್ತೊಂದು ಒಳ್ಳೆಯ ಶುಭ ಸುದ್ದಿ ಅಂತ ಹೇಳ್ಬೋದು ಅದನ್ನು. ಮಹಾಕುಂಭ ಮೇಳವನ್ನು ಏನು ನಡೀತಾ ಇದೆ,
ಈ ತಿಂಗಳು ಅಲ್ಲಿಯ ಒಂದು ಪ್ರದೇಶವನ್ನು ಹೊಸ ಜಿಲ್ಲೆಯನ್ನಾಗಿ ಯೋಗಿ ಆದಿತ್ಯನಾಥ್ ಅವರು ಘೋಷಣೆ ಮಾಡಿದ್ದಾರೆ. ಸೊ ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಅಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇನ್ನು ಮುಂದೆ 76 ಜಿಲ್ಲೆಗಳು ಈ ಯು ಪಿಯಲ್ಲಿ ಇರ್ತಾವಂತೆ. ಸೊ ಹೊಸ ಜಿಲ್ಲಾಧಿಕಾರಿಯಾಗಿ ಪ್ರಯಾಗ್ರಾಜ್ನ ರವೀಂದ್ರ ಕುಮಾರ್ ಅವರು ಭಾನುವಾರ ಸಂಜೆ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಒಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ದಾವಣಗೆರೆ. ಹಾಯ್, ಹೌ ಆರ್ ಯು? ಫೈನ್ ಸರ್, ಫೈನ್ ಸರ್. ತಮ್ಮ ಹೆಸರು ಗೊತ್ತಾಗಲಿಲ್ಲ. ದಿಸ್ ಇಸ್ ಮಧು ಫ್ರಮ್ ದುಬೈ. ಓ ಮಧು ಸರ್, ನಮಸ್ತೆ. ಹೌ ಆರ್ ಯು ಸರ್? ಐ ಆಮ್ ಫೈನ್, ಹೌ ಆರ್ ಯು? ಫೈನ್ ಸರ್, ಫೈನ್, ಥ್ಯಾಂಕ್ ಯು ಸರ್. ತಿಂಡಿ ಆಯ್ತಾ? ಜಸ್ಟ್ ಟಿಫನ್ ಆಯ್ತು, ನೋಡ್ತಾ ಇದ್ದೆ. ಇನ್ ಲಾಸ್ಟ್ ಇನ್ನೊಂದು ಟೈಮ್ ಟ್ರೈ ಮಾಡೋಣ ಅಂತ ಕನೆಕ್ಟ್ ಆಯ್ತು. ಎಸ್ ಥ್ಯಾಂಕ್ ಯು ಮಧು ಸರ್, ಥ್ಯಾಂಕ್ ಯು. ಏನ್ ಸರ್ ತಿಂಡಿ ಇವತ್ತು? ಇವತ್ತು ಸ್ಪೆಷಲ್ ಏನು ಮಾಡಿಲ್ಲ, ಜಸ್ಟ್ ರೋಟಿ ವಿತ್ ಕರಿ. ವಾವ್, ರೋಟಿ ಇಸ್ ಆಲ್ವೇಸ್ ಸ್ಪೆಷಲ್ ಅಲ್ವಾ ಸರ್? ಎಸ್, ಡೆಫಿನೆಟ್ಲಿ. ಎಸ್ ಮಧು ಸರ್, ಒಂದು ಪ್ರಶ್ನೆ ಕೇಳಬೇಕು ಫಾರ್ ಇಂಟ್ರೆಸ್ಟಿಂಗ್. ಎಸ್. ನೀವು ದುಬೈಯಲ್ಲಿ ಯಾವಾಗಾದ್ರೂ ಆಬ್ವಿಯಸ್ಲಿ ಹೋಟೆಲ್ದು ಅವಾಯ್ಡ್ ಮಾಡಿರ್ತೀರಿ ಅಂತ ಅನ್ಕೊಳ್ತೀನಿ. ಸೊ ಶಾರ್ಟ್ ಟೈಮಲ್ಲಿ ನೀವು ಪ್ರಿಪೇರ್ ಮಾಡ್ತಕ್ಕಂಥ ಫುಡ್ ಯಾವ್ದು ಅಂತ ಕೇಳ್ಬೋದಾ ಮನೆಯಲ್ಲಿ? ಆಕ್ಚುಲಿ ಐ ಲವ್ ಪೋಹಾ, ಅವಲಕ್ಕಿ ಒಗ್ಗರಣೆ ಅಂತಾರಲ್ಲ. ಓಕೆ ಹಾ. ನಾನು ಪೋಹಾ ಪೋಹಾ ಮಾಡ್ಕೊಂತೀನಿ. ಸಮ್ಟೈಮ್ಸ್ ಪಾಸ್ತಾ ಲೈಕ್ ದಿಸ್, ಬಟ್ ಪೋಹಾ ನನಗೆ ಬಹಳ ಇಷ್ಟ. ಪರ್ಸನಲಿ ಇಲ್ಲ ಲೆಮನ್ ರೈಸ್. ಓಕೆ, ಸೊ ಅಲ್ಲಿ ಪೋಹಾಗ್ ಬೇಕಾಗಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಿಗುತ್ತಾ ಅಥವಾ ಇಲ್ಲಿಂದನೇ ಕ್ಯಾರಿ ಮಾಡಿರ್ತೀರಾ? ಇಲ್ಲ, ಸಿಗುತ್ತೆ. ಈ ಸೂಪರ್ ಮಾರ್ಕೆಟ್ಸ್, ಆಮೇಲೆ ಇಂಡಿಯನ್ ಹೋಟೆಲ್ಸ್ ಬಹಳ ಇದಾವೆ, ಲೈಕ್ ಕಾಮತ್ ಹೋಟೆಲ್ ಅಂಡ್ ಉಡುಪಿ ಹೋಟೆಲ್ಸ್ ಬಹಳ ಇದಾವೆ. ಈಗ ಇಂಪ್ರೂವ್ಮೆಂಟ್ಸ್ ಆಗಿದೆ. ಓಕೆ ಸರ್, ಇನ್ನೊಂದು ಕುತೂಹಲದ ಪ್ರಶ್ನೆ. ಆ್ಯಕ್ಚುಲಿ ಐ ಹ್ಯಾಡ್ ಬಿನ್ ಮೆನಿ ಟೈಮ್ಸ್ ಹೋಗಿದ್ದೀನಿ ಬೇರೆ ಕಂಟ್ರೀಸ್ಗಳಿಗೆ. ಸೊ ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಹೇಳೋಣ ಅನ್ನೋ ಒಂದು ಕುತೂಹಲ. ಯೂಶಲಿ ನಾವಿಲ್ಲಿ ಒಂದು ಪವ ಅಥವಾ ಉಪ್ಮಾ ತಿಂದ್ವಿ ಅಂದರೆ ಯೂಶಲಿ ಕಾಸ್ಟ್ ಇರೋದು 25 to 30 rupees ಇರುತ್ತೆ ಅಲ್ವಾ? ಸೊ ನಮ್ಮ ಇಂಡಿಯನ್ ಹೋಟೆಲ್ ದಾವಣಗೆರೆ ಅಥವಾ ನೀವು ಬೇರೆ ಯಾವ್ದಾದ್ರು ಕಡೆ ತಿಂದ್ರು ಕೂಡ, ಸೊ ಅಲ್ಲಿ ಒಂದು ರೇಂಜ್ ಇಲ್ಲಿಂದ ಶುರುವಾಗತ್ತೆ ಅಂತ. ಅಲ್ಲಿ ಸೇಮ್ ಇದೆ, ಲೈಕ್ 30 dirhams ಲೈಕ್ ದಿಸ್. ಹಂಗ ಈಗ 22-23 ನಡೀತಿದೆ. ಮೇ ಬಿ ಒಂದು 350 ಆಗುತ್ತೆ ಒಂದು ಮಸಾಲಾ ದೋಸೆ. ಲೈಕ್ ಒಂದು 25-30-35 ಆ ರೇಂಜ್ ಅಲ್ಲಿ ಸಿಗುತ್ತೆ ಒಂದು ದೋಸೆ. ಅಂದ್ರೆ ಒಂದು 400 ಸಮಥಿಂಗ್, 450 to 450 rupees ಆಗತ್ತೆ. ಎಸ್. ಅಲ್ಲಿ ಕಾಸ್ಟ್ ಆಫ್ ಅರ್ನಿಂಗಿಗೆ ಸೊ ಕಾಸ್ಟ್ ಆಫ್ ಲಿವಿಂಗ್ ಆಸ್ ಯೂಶುವಲ್ ಈಕ್ವಲ್ ಆಗಿರತ್ತಲ್ವಾ? ಆಲ್ಮೋಸ್ಟ್. ಎಸ್. ಸೊ ನೀವು ತುಂಬಾ ಇಂಟ್ರೆಸ್ಟ್ ಇಂದ ಅಥವಾ ನೀವು ಫ್ರೀ ಟೈಮಲ್ಲಿ ಮಾಡ್ಬೇಕಂದ್ರೆ ಪ್ರಿಪೇರ್ ಮಾಡ್ತಕ್ಕಂಥ ನಾನ್ ವೆಜ್ ಐಟಮ್ ಯಾವುದು ಸರ್ ಅಲ್ಲಿ? ಅಲ್ಲ, ನಾನು ವೆಜಿಟೇರಿಯನ್. ಓ ಸಾರಿ, ಪ್ಯೂರ್ ವೆಜಿಟೇರಿಯನ್. ಎಸ್. ಓಕೆ, ಸೊ ಏನ್ ಪ್ರಾಬ್ಲಮ್ ಆಗಲ್ವಾ ಸರ್ ಅಲ್ಲಿ? ಇಲ್ಲ, ಲಾಟ್ಸ್ ಆಫ್ ಹೋಟೆಲ್ಸ್ ಇದೆ. ಇಂಡಿಯನ್ ಹೋಟೆಲ್ಸ್ ಸಿಕ್ಕಾಪಟ್ಟಿದೆ, ವೆಜಿಟೇರಿಯನ್ ಹೋಟೆಲ್ಸ್ ಇದಾವೆ, ಏನ್ ತೊಂದರೆ ಇಲ್ಲ. ಹಾ. ಓಕೆ. ಹಂಗಾಗಿ ನಾವು ಇದೆಲ್ಲ ಹಾಲಿನ ಸಂಡೇ ಸ್ಯಾಟರ್ಡೆ ನಾವು ಸ್ವಲ್ಪ ಹೋಗ್ತಾ ಇರ್ತೀವಿ ಔಟಿಂಗ್ಸ್ ಎಲ್ಲ. ಹಂಗಾಗಿ ಏನು ತೊಂದರೆ ಇಲ್ಲ. ಓಕೆ, ಸೊ ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ ಸರ್, ವರ್ಷ ಪೂರ್ತಿ ನೀವು ವೆಜಿಟೇರಿಯನ್ ಆಗಿದ್ದಾಗ ಸೊ ಈ ಹೊರಗಡೆ ಎಲ್ಲ ಹೋದಾಗೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಇಲ್ಲ, ಈ ವೆಜ್ ಇರುತ್ತೆ, ಏನ್ ತೊಂದರೆ ಇಲ್ಲ. ಸಮ್ ರೆಸ್ಟೋರೆಂಟ್ಸ್ ಸೆಲೆಕ್ಟೆಡ್ ರೆಸ್ಟೋರೆಂಟ್ಸ್ ಇರ್ತಲ್ಲ, ನಾನು ಅಲ್ಲಿ ಹೋಗ್ಬಿಡ್ತೀನಿ ಅಷ್ಟೇ. ಇಲ್ಲ ಅಂದ್ರೆ ಸುಮ್ಮನೆ ಒಂದ್ ಸ್ವಲ್ಪ ಲೈಕ್ ಬಾಯ್ಲ್ಡ್ ವೆಜಿಟೇಬಲ್ ಅದು ತಗೊಂಡ್ಬಿಡ್ತೀನಿ ಅಷ್ಟೇ. ನಾವು ಓಕೆ, ಮ್ಯಾನೇಜಬಲ್ ಅಷ್ಟೇ. ಓಕೆ. ಸೊ ಏನ್ ಪ್ರಾಬ್ಲಮ್ ಆಗಲ್ಲ, ಹ್ಯಾಬಿಟ್ ಇಲ್ಲಲ್ಲ, ಹಂಗಾಗಿ ಐ ಡೋಂಟ್ ಲೈಕ್ ದಿಸ್. ಓಕೆ. ಸೊ ಫ್ರೆಂಡ್ಸ್ಗಳೆಲ್ಲ ಯಾರು ಇನ್ ಕಾಲಳಿ ಅಲ್ವಾ? ಯಾವಾಗ್ಲೂ ವೆಜ್? ಇಲ್ಲ, ನನ್ನ ಫ್ರೆಂಡ್ ಒಬ್ಬನ್ ವೆಜ್ ಇದ್ದಾನೆ, ಹಂಗಾಗಿ ಮ್ಯಾಚ್ ಆಗುತ್ತೆ. ಓಕೆ. ಸೊ ಕಂಪನಿ ಇದೆ ಹಾಗಿದ್ರೆ. ನೀವ್ ಹೇಳಿದ್ಕೆ ನಾನು ವಿಸಿಟ್ ಮಾಡಿ ಬಂದೆ ಅಲ್ಲಿ. ಇಟ್ ವಾಸ್ ವೆರಿ ನೈಸ್, ಬಹಳ ಚೆನ್ನಾಗಿತ್ತು ಟೇಸ್ಟ್. ಸರ್ಕಲ್. ಸೂಪರ್. ಮಂಡಕ್ಕಿ ವೆರಿ ಗುಡ್ ಟೇಸ್ಟ್ ಇದೆ, ಸುಬ್ಬಣ್ಣನ್ ಹೋಟ್ಲು ಅಲ್ವಾ? ಎಸ್. ಅದಕ್ಕೆ ನಾನು ಇನ್ನೊಂದು ನೆಕ್ಸ್ಟ್ ವೀಕ್ ಹೋಗ್ತಿದ್ದೀನಿ ಬ್ಯಾಕ್ ಟು ದುಬೈ. ಜಸ್ಟ್ ನಾನು ಹಂಗೆ ಟಿವಿ ಆನ್ ಮಾಡಿದೆ, ಜಸ್ಟ್ ಇನ್ನೊಂದು ಟೈಮ್ ಟ್ರೈ ಮಾಡೋಣ ಅಂತ ನಿಮಗೆ ಫೋನ್ ಮಾಡಿದೆ. ಎಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಮತ್ತೆ ಏನೇನು ಟ್ರೈ ಮಾಡಿದ್ರಿ ಅಂತ ಕೇಳ್ಬೋದಾ ದಾವಣಗೆರೆಯಲ್ಲಿ? ನೀವು ಇವತ್ತು ಹೇಳಿದ್ರೆ ಇನ್ನೊಂದ್ ಕಡೆ ಹೋಗಿ ಬರ್ತೀನಿ ನಾನು. ಓಕೆ ಸರ್, ಶಾಂತಪ್ಪನ್ ಹೋಟ್ಲು ಬೆಣ್ಣೆ ದೋಸೆ ಟ್ರೈ ಮಾಡಿದ್ದೀರಾ? ಎಲ್ಲಿ ಬರ್ತದೆ ಶಾಂತಪ್ಪನ್ ಹೋಟೆಲ್? ಅದು ಓಲ್ಡ್ ಸಿಟಿಲಿ, ಬಟ್ ಅಲ್ಲಿ ನಿಮ್ಗೆ ತುಂಬಾ ಹೈಜಿನಿಕ್ ಸಿಗಲ್ಲ. ಬಟ್ ಏನು ಅಂದ್ರೆ, ಸೊ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ದಾವಣಗೆರೆ ಹೋಟ್ಲಲ್ಲಿ ತುಂಬಾ ಓಲ್ಡ್ ಹೋಟೆಲ್. ಐ ಥಿಂಕ್ ದಟ್ ಇಸ್ ದ ಫಸ್ಟ್ ಹೋಟೆಲ್ ಅಂತ ಅನ್ಸುತ್ತೆ, ಶಾಂತಪ್ಪ. ಓಕೆ, ಫೈನ್. ದಾವಣಗೆರೆಯಲ್ಲಿ ನಿಮ್ಗೆ ಬೆಣ್ಣೆ ದೋಸೆ ಅಥವಾ ಖಾಲಿ ದೋಸೆ ಅಂತ ಪ್ರಾರಂಭ ಆಗಿದ್ದೆ ಆ ಹೋಟ್ಲಿಂದ. ಓ ನೈಸ್, ಹೌದಾ ಸರ್? ಇವಾಗ್ಲೂ ಕೂಡ ನಿಮ್ಗೆ ಆಶ್ಚರ್ಯ ಅಂತ ಅನ್ಸುತ್ತೆ, ಬೇರೆ ಕಡೆ ಎಲ್ಲ 70-80 rupees ಇರುತ್ತೆ ಪರ್ ಬೆಣ್ಣೆ ದೋಸೆ ಕಾಸ್ಟ್. ಇಲ್ಲಿ ಯು ವಿಲ್ ನಾಟ್ ಬಿಲೀವ್, ಹಾರ್ಡ್ಲಿ 10 rupees ಬೆಣ್ಣೆ ದೋಸೆ ಕೊಡ್ತಾರೆ. ಓ ಸೀರಿಯಸ್ಲಿ, 10 rupees ಸರ್? ಇವಾಗ ಸರ್ ನೀವು ನಿಜವಾಗ್ಲೂ ಹೋದ್ರೆ ಎಂಜಾಯ್ ಮಾಡ್ತೀರಾ. ಅಂದ್ರೆ ಇವಾಗ್ಲೂ ಕೂಡ ಸೌದೆ ಒಲೆ ಮೇಲೆ ಮಾಡ್ತಾರೆ, ಬಟ್ ಯು ಹ್ಯಾವ್ ಟು ವೇಟ್ ಫಾರ್ ಅ ಟೈಮ್. ಅಲ್ಲಿ ನಿಮ್ಗೆ ಹೋದ ತಕ್ಷಣ ಕೊಡಲ್ಲ. You do one thing. Yes, come join us. Sure sir, I'll try. But believe me sir, ಅಲ್ಲಿ ಟೇಸ್ಟ್ ನೀವು ಯಾವ 5-star ಹೋಟ್ಲಲ್ಲೂ ಸಿಗಲ್ಲ ನಿಮ್ಗೆ. Seriously, definitely I will visit. ಹೋಟ್ಲು ತುಂಬಾ ಚಿಕ್ಕದಾಗಿದೆ. ಚಿಕ್ಕದಾಗಿದೆ ಇನ್ ದ ಸೆನ್ಸ್ ಅಷ್ಟು ಕ್ಲೀನ್ ಅಥವಾ ಅಷ್ಟು ಪಾಶ್ ಆಗಿರಲ್ಲ.
ಓಕೆ ಫೈನ್ ಫೈನ್. ಬಟ್ ಅಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಟೇಸ್ಟು ನೀವು ಯಾವ್ದು ಬೆಸ್ಟ್ ಹೋಟ್ಲ್ಗೆ ಹೋದ್ರೂ ಸಿಗಲ್ಲ. ದಟ್ ಈಸ್ ಅಂತ ಓ ನೈಸ್. ಆಕ್ಚುಲಿ ನಾನು ಒಂದು 4 days ಸ್ಮಾಲ್ ವೆಕೇಶನ್ ಹೋಗೋಣ ಅಂತ ಗೋವಾ ಪ್ಲಾನ್ ಮಾಡಿದ್ದೀನಿ. ಆಫ್ಟರ್ ಟುಮಾರೋ ಐ ಆಮ್ ಗೋಯಿಂಗ್ ಟು ಗೋವಾ ಫಾರ್ 4 days. ಓಕೆ ಓಕೆ ಶೋರ್ ನೀವು ಬಂದ್ಮೇಲೆ ಫೋನ್ ಮಾಡಿ ಸರ್. ಡೆಫಿನೆಟ್ಲಿ ವಿಲ್ ಗೋ ಟುಗೆದರ್. Definitely. Yes. When you are back, sir, to Dubai? Next month. Next month. Okay. Yes, So yes. this entire month you are in India only. Yeah. Yes. That's great, sir. Sir, ಇವಾಗ ವೆದರ್ ಹೇಗಿರುತ್ತೆ ದುಬೈಯಲ್ಲಿ? ಇಟ್ಸ್ ಓಕೆ, ಚಿಲ್ ಇದೆ. ಸ್ವಲ್ಪ ಇಷ್ಟೊಂದು ಬರಲ್ಲ, ವಿಂಟರ್ ಸೀಸನ್ ಚಳಿ ಇರಲ್ಲ. ಓಕೆ, ನಾರ್ಮಲ್ ವೆದರ್ ಇರುತ್ತೆ. ಜಸ್ಟ್ ಕೋಸ್ಟಲ್ ಏರಿಯಾ ಅಲ್ಲ. ಹಾ. ಓಕೆ ಹಂಗಾಗಿ ಓಕೆ. ಎಸ್ ಸರ್ ಥ್ಯಾಂಕ್ ಯು. ಲಾಸ್ಟ್ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಲಾಸ್ಟ್ ಟೈಮ್ ನೀವು ಕೇಳಿದ್ರಿ ನನಗೆ. ಹೌದು ಅದು ನಾನು ರಾಂಗ್ ಆನ್ಸರ್ ಹೇಳ್ಬಿಟ್ಟೆ ನಿಮಗೆ. ಜಸ್ಟ್ ಐ ವಿಲ್ ಟ್ರೈ ದಿಸ್ ಟೈಮ್. ಎಸ್ ಸರ್ ಓಕೆ, ನೋ ಇಶ್ಯೂಸ್. ಒಂದು ಇಂಟ್ರೆಸ್ಟಿಂಗ್ ಕ್ವಶನ್. ಭಾರತದ ಯಾವ ನಗರವನ್ನು ಕಾಟನ್ ಪೊಲೀಸ್ ಎಂದು ಕರೆಯುತ್ತಾರೆ? ಇನ್ನೊಂದು ಟೈಮ್ ರಿಪೀಟ್ ಮಾಡಿ. ಯಾವ ನಗರವನ್ನು ಭಾರತದ ಕಾಟನ್ ಪೊಲೀಸ್ ಎಂದು ಕರೆಯುತ್ತಾರೆ? ದಾವಣಗೆರೆ. 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಸ್ಟಿಲ್ ವಿಲ್ ಟ್ರೈ. ದಾವಣಗೆರೆ, ಮುಂಬೈ, ಅಹಮದಾಬಾದ್, ದೆಹಲಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಕರ್ನಾಟಕದ ದಾವಣಗೆರೆ. ಶೋರಾ? ಓಕೆ. ಇನ್ ಕೇಸ್ ದಾವಣಗೆರೆ ರಾಂಗ್ ಅಂತ ಅನ್ಕೊಳ್ಳಿ. ಸೊ ಉಳಿದಿರ್ತಕ್ಕಂಥ 3 ಆಪ್ಷನ್ಸ್ ಕರ್ನಾಟಕದ ಯಾವ ಊರು ಇಲ್ಲ ಇದರಲ್ಲಿ. ಓನ್ಲಿ ಮುಂಬೈ, ಅಹಮದಾಬಾದ್, ದೆಹಲಿ ಇದೆ. ಈ 3ರಲ್ಲಿ ನಿಮ್ಮ ಆಪ್ಷನ್ಸ್ ಯಾವುದು? ಅಹಮದಾಬಾದಾ? ಓಕೆ, ಎಕ್ಸ್ಟ್ರೀಮ್ಲಿ ಸಾರಿ, ಅಹಮದಾಬಾದ್ ಕೂಡ ರಾಂಗ್ ಆನ್ಸರ್. ಆಕ್ಚುಲಿ ದ ಆನ್ಸರ್ ಇಸ್ ಮುಂಬೈ. ನೋ ಇಶ್ಯೂಸ್ ಸರ್, ಯು ಆರ್ ವೆಲ್ ಟ್ರೈಡ್. ಆಕ್ಚುಲಿ ದಾವಣಗೆರೆ ಅಂತ ಹೇಳಿದ್ರಲ್ಲ, ಐ ಫೀಲ್ ವೆರಿ ಹ್ಯಾಪಿ. ಆಕ್ಚುಲಿ ಒನ್ಸ್ ಅಪಾನ್ ಎ ಟೈಮ್ ದಾವಣಗೆರೆ ಕೂಡ ಅದು ಕಾಟನ್ ಹಬ್ ಆಗಿತ್ತು. ಓಕೆ. ಎಸ್, ಬಟ್ ಇವಾಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಮುಂಬೈ. ಮುಂಬೈ. ಓಕೆ ಫೈನ್. ಐ ಡೋಂಟ್ ನೋ ಆಕ್ಚುಲಿ. ನಾನು ಓದಿದ್ದೆಲ್ಲ ಡೆಲ್ಲಿಯಲ್ಲಿ ಇಂಜಿನಿಯರಿಂಗ್ ಎಲ್ಲ. ನಾನು ಜಾಸ್ತಿ ಊರು ಇಲ್ಲ ದಾವಣಗೆರೆಯಲ್ಲಿ. ಓಕೆ. ಐ ಆಮ್ ಏರೋನಾಟಿಕಲ್ ಇಂಜಿನಿಯರ್. ಓ ದಟ್ಸ್ ಗ್ರೇಟ್ ಸರ್. ಅದಕ್ಕೋಸ್ಕರ ನಂಗೆ ಅಷ್ಟೊಂದು ಕಾಂಟ್ಯಾಕ್ಟ್ ಕಡಿಮೆ ನನಗೆ. ನೋ ಇಶ್ಯೂಸ್. ವೆರಿ ನೈಸ್ ಟಾಕಿಂಗ್ ಟು ಯು ಸರ್. ಮತ್ತೆ ಶುಭಾಶಯ ಹೇಳಲಿಕ್ಕಿದೆಯಾ? ಏನಿಲ್ಲ, ನನ್ನ ಕಸಿನ್ ಅಶ್ವಿನಿ ಅಂತಿದ್ದಾಳೆ. ಅವರು ನೆಕ್ಸ್ಟ್ ವೀಕ್ ಟೂರ್ ಹೋಗ್ತಿದಾರೆ. ಒಂದು ವಿಶಸ್ ಹೇಳ್ಬೇಕಾಯ್ತು, ಹ್ಯಾಪಿ ಜರ್ನಿ ಅಂತ ಹೇಳಿ. ಖಂಡಿತ ಸರ್, ಖಂಡಿತ. ನೀವೇ ಹೇಳ್ಬಿಡಿ. ಸೊ ನಾನು ಕೂಡ ಹೇಳ್ತೀನಿ. ಓಕೆ. ಹಲೋ ಅಶ್ವಿನಿ, ಹ್ಯಾಪಿ ಜರ್ನಿ. ಸೊ ನಮ್ಮ ಕಡೆಯಿಂದ ಅಶ್ವಿನಿ ಮೇಡಮ್ ಅವ್ರಿಗೆ ಹ್ಯಾಪಿ ಜರ್ನಿ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಟೂರ್ ಸೇಫ್ ಆಗಿರಲಿ ಅಂಡ್ ಎಂಜಾಯಬಲ್ ಆಗಿರಲಿ ಅಂತ ವಿಶ್ ಮಾಡ್ತಾ ಇದ್ದೀನಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಧು ಸರ್, ಅಂಡ್ ವೆರಿ ಹ್ಯಾಪಿ ಜರ್ನಿ ಟು ಯು ಆಲ್ಸೋ. ಸೊ ಎಂಜಾಯ್ ದ ಗೋವಾ ಟ್ರಿಪ್. ನೀರಜ್ ಮಧು ಅಂತ ನನ್ನ ಫುಲ್ ಹೆಸರು. ಲಾಸ್ಟ್ ಟೈಮ್ ನೀರಜ್ ಅಂತ ಹೇಳಿದೆ, ನೀರಜ್ ಮಧು ಅಂತ ನನ್ನ ಫುಲ್ ಹೆಸರು. ಓಕೆ, ನೀರಜ್ ಮಧು ಸರ್, ಅಂಡ್ ವೆರಿ ಹ್ಯಾಪಿ ಜರ್ನಿ. ಎಂಜಾಯ್ ದ ಗೋವಾ ಟ್ರಿಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಐ ಹೋಪ್ ಈಗ ಗೋವಾದಲ್ಲಿ ಸಾಕಷ್ಟು ಸ್ಪೋರ್ಟ್ಸ್ಗಳು ಕೂಡ ಲಾಂಚ್ ಮಾಡಿದ್ದಾರೆ. ಜಸ್ಟ್ ಟ್ರೈ ಇಟ್ ಸರ್. ನಾನು ಜಸ್ಟ್ ದಿಸ್ ಟೈಮ್ ನಾನು ನ್ಯೂ ಅಡ್ವೆಂಚರಸ್ ಟ್ರೈ ಮಾಡ್ಬೇಕಂತ ಹೋಗ್ತಿದ್ದೀನಿ. ಎಸ್ ಸರ್, ಸೋ ಮೆನಿ ಅಡ್ವೆಂಚರ್ಸ್ ಇದೆ ಸರ್. ಬಂಗಿ ಜಂಪಿಂಗ್ ಇದೆ, ವಾಟರ್ ಸ್ಪೋರ್ಟ್ಸ್ ಇದೆ, ಪ್ಯಾರಾಸೈಲಿಂಗ್ ಇದೆ. ಐ ಹ್ಯಾಡ್ ಮೆನಿ ಟೈಮ್. ಆಕ್ಚುಲಿ ನನ್ನ ಮನೆ ದೇವರು ಅಲ್ಲೇ ಇರೋದು. ಓ ನೈಸ್. ನೀವು ಬರ್ತಾ ಇರ್ತೀರಾ ಗೋವಾಕ್ಕೆ? ನಾನು ಎವ್ರಿ ಮಂತ್ ಹೋಗ್ತೀನಿ, ಶಿರೋಡಾ ಅಂತ ಹೇಳಿ. ವೆರಿ ನೈಸ್. ಹಂಗಾರೆ ಒಂದು ಟೆಲ್ ಮಿ ಸಮ್ ಗುಡ್ ಪ್ಲೇಸಸ್ ಇನ್ ಗೋವಾ. ಅಲ್ಲಿ ನೀವು ಟೆಂಪಲ್ಸ್ ಹೋಗ್ತೀರಿ ಅಂದ್ರೆ ಟೂ ಮೆನಿ ಟೆಂಪಲ್ಸ್ ಆರ್ ದೇರ್. ಇಫ್ ಯು ಆರ್ ಎಂಜಾಯಿಂಗ್ ಇನ್ ಬೀಚ್ ಸೈಡ್ ಅಂದ್ರೆ ಕಲ್ಲಂಗಡ ಬೀಚ್ ತುಂಬಾ ಚೆನ್ನಾಗಿದೆ. ಓಕೆ. ಕೋಲ್ವಾ ಬೀಚ್ ತುಂಬಾ ಚೆನ್ನಾಗಿದೆ. ನೀವು ವಾಟರ್ ಸ್ಪೋರ್ಟ್ಸ್ ಹೋಗ್ತೀರಿ ಅಂದ್ರೆ ಕೋಲ್ವಾ ಅಂಡ್ ಕಲ್ಲಂಗಟ ಬೀಚ್ ಇಸ್ ವೆರಿ ಫೇಮಸ್. ಓ ನೈಸ್. ಐ ಬುಕ್ಡ್ ಹೋಟೆಲ್ಸ್ ಇನ್ ಪಲ್ಲಡಿಯಂ ಬೀಚ್ ಇನ್ ಸೌತ್ ಗೋವಾ. ಓಕೆ. ಸೊ ಅಲ್ಲಿಂದ ನಿಮ್ಗೆ ತುಂಬಾ ನಿಯರ್ ಆಗುತ್ತೆ. ಎಂಟೈರ್ ಗೋವಾ ಇರ್ತಕ್ಕಂಥದ್ದು ಹಾರ್ಡ್ಲಿ 80 ಕಿಲೋಮೀಟರ್ಸ್. ಓ ನೈಸ್. ಸೊ ನೀವು ಇಲ್ಲಿಂದ ಎಲ್ಲಿಗೆ ಹೋದ್ರು ಹಾರ್ಡ್ಲಿ 1 hour ಜರ್ನಿಲಿ ರೀಚ್ ಆಗ್ತೀರಿ. ಓಕೆ, ಡೆಫಿನೆಟ್ಲಿ ಐ ವಿಲ್ ಟ್ರೈ ದಿಸ್ ಟೈಮ್ ಇನ್ ಅಡ್ವೆಂಚರ್ಸ್. ಆಲ್ವೇಸ್ ಗೆಟ್ ದ AC buses ಸರ್, ದ ಸೇಮ್ ಫೇರ್. ಓಕೆನಾ? ಬಿಕಾಸ್ ನಿಮಗೆ ಬೇರೆ ನಾರ್ಮಲ್ ಬಸ್ಸಿಗೆ ಹೋಗ್ತೀರಿ ಅಂದ್ರೆ ತುಂಬಾ ಹಾಟ್ ಇರುತ್ತೆ ಗೋವಾದಲ್ಲಿ. ಆಕ್ಚುಲಿ ಐ ಆಮ್ ಗೋಯಿಂಗ್ ಟು ಬೈ ಕಾರ್. ದೆನ್ ಇಟ್ಸ್ ಓಕೆ. ಅಂಡ್ ಈವನ್ ಯು ಕ್ಯಾನ್ ಹೈರ್ ಬೈಕ್ ಆಲ್ಸೋ. ನೀವು ಆಧಾರ್ ಕಾರ್ಡ್ನ ಅಲ್ಲಿ ಪ್ಲೆಡ್ಜ್ ಮಾಡಿದ್ರಿ ಅಂದ್ರೆ ಸೊ ಎಂಟೈರ್ ಡೇ ನಿಮಗೆ ಬೈಕ್ ಕೊಡ್ತಾರೆ. ಯು ಕ್ಯಾನ್ ಟ್ರಾವೆಲ್ ಎನಿವೇರ್ ಇಫ್ ಯು ವಿಶ್. ಇಲ್ಲ, ನನಗೂ ಬೈಕ್ ರೈಡ್ ಬಹಳ ಇಷ್ಟ. ದಿಸ್ ಟೈಮ್ ಟ್ರೈ ಮಾಡ್ತೀನಿ. ಮಾಡಿ ಖಂಡಿತ. ಸೊ ಯು ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಒಬ್ಬರೇ ಹೋಗ್ತಿದ್ರೆ ಫ್ರೆಂಡ್ಸ್ ಜೊತೆನಾ? ಇಲ್ಲ, ವಿತ್ ಫ್ರೆಂಡ್. ದಟ್ಸ್ ಗ್ರೇಟ್. ದೆನ್ ಹಾಗಿದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ. ಡೋಂಟ್ ವರಿ. ಓಕೆ. ಸೊ ಬೈಕ್ ತಗೊಂಡ್ಬಿಡಿ, ಎಲ್ಲ ನೀವು ಫ್ರೆಂಡ್ಲಿಯಾಗಿ ಮಸ್ತಾಗಿ ಎಂಜಾಯ್ ಮಾಡ್ಬೋದು. Sure, definitely. Yes. Thank you so much, sir. Have a nice day. Thank you. And a very happy and safe journey, sir, please. Thank you. Yeah, good day, sir. As ವೀಕ್ಷಕರೇ, once again ನೀರಜ್ ಮಧು ಅವ್ರ ಜೊತೆ ಮಾತಾಡಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ಹೀಸ್ ಫ್ರಮ್ ಕರ್ನಾಟಕ ಬಟ್ ಸ್ಟೇಯಿಂಗ್ ಇನ್ ದುಬೈ. ಸೊ ಎಲ್ಲಿ ಹೋದರೂ ಕೂಡ ನಮ್ಮ ಕನ್ನಡತನವನ್ನು ನಮ್ಮವ್ರು ಯಾರೂ ಮರೆಯಲ್ಲ. ಅದೇ ನಮ್ಗೆ ತುಂಬ ಹೆಮ್ಮೆ, ತುಂಬ ಖುಷಿ ವಿಚಾರ.
ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ಅದಾದ ನಂತರ ಮತ್ತಷ್ಟು ನನ್ನ ಪ್ರೀತಿಯ ವೀಕ್ಷಕರ ಜೊತೆ ಮಾತಾಡ್ತೀನಿ, ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋಣ, ಇನ್ನಷ್ಟು ವಿಚಾರಗಳನ್ನ ನಿಮಗೆ ತಿಳಿಸೋದಿದೆ. ಹೆಲ್ತ್ ರಿಗಾರ್ಡಿಂಗ್ ಆಗಿರ್ಬೋದು, ಸೊ ಬೇರೆ ಬೇರೆ ವಿಚಾರಗಳನ್ನು ಕೂಡ ತಿಳಿಸೋದಿದೆ. ಬನ್ನಿ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಎಸ್, ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಕುಕ್ಕೆ ಸುಬ್ರಹ್ಮಣ್ಯ ಚಂಡಮಾರುತ ಹಿನ್ನೆಲೆಯಲ್ಲಿ ಕುಮಾರಧಾರ ತೀರ್ಥಸ್ನಾನಕ್ಕೆ ಯಾರು ದಯವಿಟ್ಟು ಇಳಿಬೇಡಿ ಅಂಥೇಳಿ ಒಂದು ದೇವಸ್ಥಾನದ ಮಂಡಳಿಯವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ನದಿ ನೀರಿನಲ್ಲಿ ಮಟ್ಟ ಅಪಾಯಕ್ಕಿಂತ ಹೆಚ್ಚಾಗಿ ಹರಿತಾ ಇದೆ. ಸೊ ದಯವಿಟ್ಟು ಈ ಸಂದರ್ಭಗಳಲ್ಲಿ ಸ್ನಾನಕ್ಕೆ ಹೋಗಿ ಯಾವುದೇ ರೀತಿ ತೊಂದರೆಯನ್ನು ಮಾಡ್ಕೋಬೇಡಿ ಅಂಥೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ನಿಮಗೆಲ್ಲ ನನಗೆ ಗೊತ್ತಿದೆ, ಆಗಲೇ ಹೇಳಿದೆ. ಸೊ ಚಂಪಾಷಷ್ಠಿ ನಡೀತಾ ಇದೆ ಇದೇ ಶನಿವಾರ. ಹಾಗಾಗಿ ಲಕ್ಷಾಂತರ ಭಕ್ತರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀರಿ. ಈ ಸಂದರ್ಭಗಳಲ್ಲಿ ದಯಮಾಡಿ ಭಕ್ತಿಯಿಂದ ದರ್ಶನವನ್ನು ಮಾಡಿಕೊಂಡು ವಾಪಸ್ ಬನ್ನಿ. ಅನಗತ್ಯವಾಗಿ ನದಿ ನೀರಿಗೆ ಇಳಿದು ನದಿ ನೀರಿನಂತೂ ಗಲೀಜು ಆಗೇ ಮಾಡ್ತೀರಿ. ಅದರ ಜೊತೆಗೆ ನಿಮ್ಮ ಬೇಡದೇ ಇರತಕ್ಕಂಥ ವಸ್ತುಗಳಾಗಿರ್ತಕ್ಕಂಥ ಚಡ್ಡಿ ಬನೀನ್ಗಳನ್ನ ನದಿ ಹತ್ರ ಹಾಕ್ಬಿಟ್ಟು ದಯವಿಟ್ಟು ಗಲೀಜು ಮಾಡಬೇಡಿ. ಈ ವಿಚಾರ ಬಂದ್ಬಿಟ್ರಂತೂ ನಾನು ತುಂಬಾ ನಿಷ್ಠುರವಾಗಿ ಮಾತಾಡ್ತೀನಿ. ಯಾರು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ. ದಯವಿಟ್ಟು ನಿಮ್ಮ ಪಾಪಕರ್ಮಗಳನ್ನು ನದಿ ಹತ್ರ ಹಾಕ್ಬಿಟ್ಟು ಇನ್ನಷ್ಟು ನೀವು ಪಾಪಕರ್ಮಗಳಿಗೆ ತುತ್ತಾಗಬೇಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನಾವು ಪುಣ್ಯ ಸ್ಥಳಗಳಿಗೆ ಹೋಗ್ತಕ್ಕಂಥದ್ದು ಮನಸ್ಸಿನ ಶಾಂತಿಯನ್ನು ಪಡ್ಕೊಳ್ಳಿಕ್ಕೆ. ಅಲ್ಲಿ ಆ ಒಂದು ಸ್ವಚ್ಛತೆಯನ್ನು ಕಾಪಾಡಿ. ಏಕೆಂದರೆ ನಾನು ಮೊನ್ನೆನೂ ಕೂಡ ಹೇಳಿದ್ದೆ, 4-5 ದೊಡ್ಡ ಟ್ರಕ್ಗಳಷ್ಟು ಬಟ್ಟೆಯನ್ನು ಒಂದು ಸೀಸನಲ್ಲಿ ಅವ್ರು ಎತ್ತಾಕ್ತಾರಂತೆ. ಸೊ ಒಮ್ಮೆ ಯೋಚನೆ ಮಾಡಿ, ನಾವು ಈಗ ನಾನೇ ಹೋಗ್ತಾ ಇದ್ದೀನಿ, ನಾನು ಹೋಗ್ಬಿಟ್ಟು ನನ್ನ ಬನಿಯನ್ ಚಡ್ಡಿನಲ್ಲಿ ಹಾಕ್ಬರ್ತೀನಿ ಅಂದರೆ ನನ್ನಂಥ ಲಕ್ಷಾಂತರ ಜನರು ಹೋಗ್ತಾರೆ. 1 ಲಕ್ಷ ಚಡ್ಡಿ, 1 ಲಕ್ಷ ಬನಿಯನ್ಗಳು ಒಟ್ಟಾಯಿತು ಅಂದರೆ ಅವ್ರು ತೊಗೊಂಡೋಗಿ ಎಲ್ಲಿ ಹಾಕಬೇಕು ಯೋಚನೆ ಮಾಡಿ ಒಮ್ಮೆ. ಸೊ ದಯಮುಗಿದು ಎಲ್ಲತ್ರ ಕೈ ಮುಗಿದು ಕೇಳ್ಕೊಳ್ತೀನಿ, ಆ ಬಟ್ಟೆಗಳನ್ನು ಮನೆಗೆ ತೊಗೊಂಬಂದು ಇಲ್ಲೆಲ್ಲರೂ ಕಸದ್ಬಿಟ್ಟು ಹಾಕಿ, ಅಥವಾ ಬೇಡದಿರ್ತಕ್ಕಂಥದ್ದನ್ನು ಎಲ್ಲರೂ ಹಾಕಿ, ಆದರೆ ತೊಗೊಂಡೋಗಿ ಪುಣ್ಯ ಸ್ಥಳಗಳಿಗೆ ಹಾಕಿ. ಅವ್ರಿಗೆ ಇನ್ನಷ್ಟು ಒತ್ತಡ ಕೊಡಬೇಡಿ. ನಿಮಗೆ ಉಚಿತವಾಗಿ ರೂಮ್ ಕೊಡ್ತಾರೆ, ಉಚಿತವಾಗಿ ಊಟ ಕೊಡ್ತಾರೆ, ಇನ್ನೂ ಏನ್ರಿ ಬೇಕು? ಬಹುಶಃ ನೀವು ಕರ್ನಾಟಕದ ಬಿಟ್ಟು ಬೇರೆ ಯಾವ ಕಡೆ ಹೋದರೂ ಇಂಥ ಸೌಲಭ್ಯ ಸಿಗೋದಿಲ್ಲ ನಿಮಗೆ. ನೀವು ಇಲ್ಲಿಂದ ಹೊರಟ್ರಿ ಅಂದರೆ ಇಲ್ಲೇ ಮಲೆಬೆನ್ನೂರು ಹೋಗ್ತಿದ್ದಂಗೆ ಅಲ್ಲಿ ಒಂದು ಹತ್ರ ಊಟ ಕೊಡ್ತಾರೆ ಪ್ರಸಾದಕ್ಕೆ. ಅದಾಗ್ತಿದ್ದಂಗೆ ನೀವು ಇದು ಚಿಕ್ಕಮಗಳೂರು ಹತ್ರ ಹೋಗ್ಬಿಟ್ರೆ ಅಂದರೆ ಅಲ್ಲಿಂದ ಶುರುವಾಗುತ್ತೆ ನಿಮಗೆ. ಒಂದೊಂದು ಹತ್ರ ಒಂದೊಂದು ದೇವಸ್ಥಾನಗಳಲ್ಲಿ ಬೆಳಗ್ಗೆ ಒಂದು ಹತ್ರ ಊಟ, ಮಧ್ಯಾಹ್ನ ಒಂದು ಹತ್ರ ಊಟ, ರಾತ್ರಿ ಒಂದು ಹತ್ರ ಊಟ, ಉಳ್ಕೊಳ್ಳೋಕೆ ಒಂದು ಹತ್ರ ವ್ಯವಸ್ಥೆ, ಎಲ್ಲದನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅಂಥ ನಮ್ಮ ದೇವಸ್ಥಾನಗಳನ್ನ ದಯವಿಟ್ಟು ಉಳಿಸಿ ಬೆಳೆಸಿ. ಸಾಧ್ಯವಾದರೆ ನೀವು ₹1 ಕಾಣಿಕೆ ಹಾಕಲಿಲ್ಲ ಅಂದರೂ ತೊಂದರೆ ಇಲ್ಲ. ಆದರೆ ದಯವಿಟ್ಟು ನೀವು ತಿಂತಕ್ಕಂಥ ಒಂದು ತಿಂಡಿಯ ಕವರ್ಗಳನ್ನ ಅಲ್ಲಲ್ಲಿ ಬಿಸಾಕ್ತಕ್ಕಂಥದ್ದು, ಕುಡಿಯೋ ನೀರಿನ ಬಾಟ್ಲಿಗಳನ್ನ ಅಲ್ಲಲ್ಲಿ ಬಿಸಾಕ್ತಕ್ಕಂಥದ್ದು, ದಯವಿಟ್ಟು ಇಂಥ ತಪ್ಪು ಕೆಲಸಗಳು ಯಾರೂ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಆ ಧರ್ಮಸ್ಥಳ ಘಾಟಲ್ಲಿ ನಾನು ನೋಡ್ತೀನಿ, ಅದು ಎಷ್ಟು ಲಾರಿ ಗಟ್ಟಲೆ ಆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಸಾಕಿರ್ತೀರಿ ಅಂದರೆ ನಿಜಕ್ಕೂ ಹೇಳೋದಕ್ಕೆ ಬೇಜಾರಾಗತ್ತೆ. ಇಷ್ಟೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಮೇಡಮ್. ಹಾ ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ಮೇಘ ಅಂತ. ಮೇಘ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ಆಕ್ಚುಲಿ ಬ್ಯಾಂಗ್ಳೂರಲ್ಲಿ ಇರೋದು. ಸೊ ಇಲ್ಲಿ ನಮ್ ರಿಲೇಟಿವ್ಸ್ ಇದ್ರು ಅಂತ ವೆಕೇಶನ್ಗೋಸ್ಕರ ದಾವಣಗೆರೆಗೆ ಬಂದಿದ್ದೆ. ಸೊ ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ನಲ್ವಾ, ಅದಕ್ಕೆ ಫೋನ್ ಮಾಡಿದೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಯಾವ ಒಂದು ಜಾಬ್ ವರ್ಕ್ ಮಾಡ್ತಾ ಇದ್ರಿ, ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ಬೋದಾ? ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ವಿಚ್ ಕಂಪ್ನಿ ಮ್ಯಾಮ್? IISc. ಓಕೆ, ಫೈನ್. ಸೊ ಹೇಗೆ ನಡೀತಾ ಇದೆ ಜಾಬ್ ಎಲ್ಲ ತುಂಬಾ ಚೆನ್ನಾಗಿದೆ. ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಇದೆ. ಓಕೆ, ಸೊ ಹಾಗಾಗಿ ಎಲ್ಲ ಚೆನ್ನಾಗಿದೆ. ಓಕೆ, ಇವಾಗ ಸದ್ಯಕ್ಕೆ ಬ್ಯಾಂಗ್ಳೂರಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಥವಾ ದಾವಣಗೆರೆಯಲ್ಲಿ ಬಂದು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀರಾ? ಇಲ್ಲ, ಬ್ಯಾಂಗ್ಳೂರಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದು. ದಾವಣಗೆರೆಯಲ್ಲಿ ನಮ್ಗೆ ರಿಲೇಟಿವ್ಸ್ ಒಂದು ಫಂಕ್ಷನ್ ಇತ್ತು ಅಂತ, ಸೊ ದಾವಣಗೆರೆಗೆ ಬಂದಿದ್ವಿ. ಇನ್ನ 1 ವೀಕ್ ಇಲ್ಲೇ ಇರ್ತೀವಿ. ಓಕೆ. ಸೊ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಬೇಕು ಅಂತ ಕುತೂಹಲ ಕೇಳ್ತಾ ಇದ್ದೀನಿ. ಸೊ ವರ್ಕ್ ಫ್ರಮ್ ಹೋಮ್ ಅಂತ ಶುರು ಆದಾಗ, ಇದು ಕೋವಿಡ್ ಆದಾಗಿಂದ ಶುರುವಾಗಿದ್ದು, ಮೊದಲು ನೀವು ಆಫೀಸ್ಗೆ ಹೋಗಿ ವರ್ಕ್ ಮಾಡೋದಕ್ಕೂ ಸೊ ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಹೌದು. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಆಬ್ವಿಯಸ್ಲಿ ನೀವು ಒಂದು ಫ್ರೀ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಿ. ಹೌದು. ಸೊ ಹೀಗೆ ಇದ್ರೆ ಒಳ್ಳೇದು ಅಂತ ಅನ್ಸುತ್ತಾ, ಅಥವಾ ಇಲ್ಲ ನಾನು ಆಫೀಸ್ಗೆ ಹೋಗ್ಬಿಟ್ಟು ವರ್ಕ್ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತಾ? ಆಕ್ಚುಲಿ ಆಫೀಸ್ಗೆ ಹೋಗಿ ವರ್ಕ್ ಮಾಡೋದೇ ತುಂಬಾ ಒಳ್ಳೇದು. ಯಾಕಂದ್ರೆ ಅಲ್ಲಿ ಕಲೀಗ್ಸ್ ಇರ್ತಾರೆ, ಮತ್ತೆ ಅಟ್ಮಾಸ್ಫಿಯರ್ ಚೆನ್ನಾಗಿರುತ್ತೆ. ಮನೆಯಲ್ಲಿ ಅಂದ್ರೆ ಲ್ಯಾಪ್ಟಾಪ್ ಮುಂದೆ ಇಡೀ ದಿನ ಕುತ್ಕೊಳ್ಳೋದು ಸ್ವಲ್ಪ ಬೋರಿಂಗೇ ಅನ್ಸುತ್ತೆ. ಆಫೀಸ್ಗೆ ಹೋಗಿ ವರ್ಕ್ ಮಾಡೋದೇ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಅಟ್ಲೀಸ್ಟ್ ಅಲ್ಲಿ ಟೈಮ್ ಟು ಟೈಮ್ ಒಂದು ಬ್ರೇಕ್ ಅಂತ ಇರುತ್ತೆ. ಸೊ ಹೋಗ್ತಾ ಬರ್ತಾ ಇರ್ಬೋದು ಅಂತ ಅಲ್ವಾ? ಹೌದು. ಬಟ್ ಬೆಂಗಳೂರು ಅಂದ್ರೆ ಒಂದು ಕಾಮನ್ ಕಂಪ್ಲೇಂಟ್ಸ್ ಎಲ್ಲರೂ ಮಾಡೋದೇನು ಅಂದ್ರೆ ಟ್ರಾಫಿಕ್. ಸೊ ನೀವೇನು ಹೇಳಕ್ ಇಷ್ಟಪಡ್ತೀರಿ ಟ್ರಾಫಿಕ್ ಬಗ್ಗೆ? ಟ್ರಾಫಿಕ್ ಬಗ್ಗೆ ಏನ್ ಹೇಳೋದು, ಯಾವಾಗ್ಲೂ ಟ್ರಾಫಿಕ್ ಅಂದ್ರೆ ನಮಗೂ ಸ್ವಲ್ಪ ಟ್ರಾಫಿಕ್ ಅಂದ್ರೆ ಫೆಡ್ ಅಪ್ ಆಗ್ಬಿಟ್ಟಿದೀವಿ. ಸೊ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸ್ವಲ್ಪ ಅದರಿಂದ ರಿಲೀಫ್ ಅಂತ ಸಿಕ್ಕಿದೆ. ಓಕೆ, ಬಟ್ ಯೂಸ್ ಟು ಇಟ್ ಅನ್ನೋ ತರ ಆಗ್ಬಿಟ್ಟಿದೆ. ಅಂದ್ರೆ ಈಗ ಟ್ರಾಫಿಕ್ ಗೆ ಓಡಾಡಿ ಯೂಸ್ ಟು ಇಟ್ ಅನ್ನೋ ತರ ಆಗ್ಬಿಟ್ಟಿದೆ.
ಓಕೆ, ಬಟ್ ಮೋಸ್ಟ್ ಆಫ್ ದ ಈ ಪೀಪಲ್ಸ್ ಯಾರಾದ್ರು ವರ್ಕ್ ಮಾಡ್ತಾರಲ್ಲ ಆಫೀಸ್ಗೆ ಹೋಗೋರೆಲ್ಲ ಯೂಶಲಿ ದೇ ಪ್ರಿಫರ್ ಮೆಟ್ರೋ ಅಲ್ವಾ? ಮೆಟ್ರೋ ಫೆಸಿಲಿಟಿ ಅಂದ್ರೆ ಅದು ನಮ್ಗೆ ರೈಟ್ ಅಂದ್ರೆ ನಮ್ಗೆ ಈಗ ಆಫೀಸ್ಗೆ ಹತ್ರ ಇರೋ ಸ್ಟಾಪ್ ಅಲ್ಲಿ ಆತರ ಎಲ್ಲ ಫೆಸಿಲಿಟಿ ಚೆನ್ನಾಗಿದ್ರೆ ಮೆಟ್ರೋ ಪ್ರಿಫರ್ ಮಾಡಬಹುದು. ಬಟ್ ಇಲ್ಲ ಅಂದ್ರೆ ಸ್ವಲ್ಪ ಮೆಟ್ರೋ ಕಷ್ಟ ಆಗತ್ತೆ. ಓಕೆ ಓಕೆ ಫೈನ್. ನಮ್ಗೆ ಅಂದ್ರೆ ಪಿಕ್ ಅಂಡ್ ಡ್ರಾಪ್ ಎಲ್ಲ ಆಫೀಸ್ ಇಂದ ವೆಹಿಕಲ್ಸ್ ಇರುತ್ತಲ್ವಾ, ಸೊ ಹಾಗಾಗಿ ಏನ್ ತೊಂದ್ರೆ ಇಲ್ಲ ಅಲ್ವಾ? ಸೊ ನೀವು ಆಲ್ಮೋಸ್ಟ್ 1.5 hour ಅರ್ಲಿ ಹೋಗ್ಬೇಕು. ಹೌದು, ಮೋರ್ ದೆನ್ 1.5 hour ಅನ್ಕೋತೀನಿ. ಹೌದು, 1.5 hour ಮಿನಿಮಮ್ 1.5 hour. ಓಕೆ ಪೀಕ್ ಟೈಮ್ ಅಂದ್ರೆ 2 hours ಆದ್ರೂ ಆಗತ್ತೆ. ಅದೇ ಸೊ ಯೂಶಲಿ ಆ 2 hours ಇಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ತಿಂಡಿ ಮಾಡ್ಕೊಂಡು ರೆಡಿ ಆಗ್ಬಿಡ್ತಾರೆ ನಮ್ಮ ದಾವಣಗೆರೆಗಳಲ್ಲೆಲ್ಲ. ಅದು ನಿಜ. ಈಗ ದಾವಣಗೆರೆಗೆ ಬಂದು 1 week ಅಲ್ಲಿ ನನಗೆ ಫುಲ್ ಪೀಸ್ ಆಫ್ ಮೈಂಡ್ ಆಗ್ಬಿಟ್ಟಿದೆ. ಬೆಂಗಳೂರಿಂದ ರಿಲೀಫ್ ಸಿಕ್ಕಿದೆ. ಫೈನ್ ಫಸ್ಟ್ ಟೈಮ್ ದಾವಣಗೆರೆಗೆ ಬಂದಿರೋದಾ? ಇಲ್ಲ ಅವಾಗ ಬರ್ತಾ ಇರ್ತೀವಿ. ಓಕೆ, ದಾವಣಗೆರೆ ಏನೇನ್ ಟ್ರೈ ಮಾಡಿದಿರಾ ಹೇಳಿ. ದಾವಣಗೆರೆಯಲ್ಲಿ ರಮಣ್ಕೋ ಸರ್ಕಲ್ ಅಲ್ಲಿ ಪಾನಿಪುರಿ ಟ್ರೈ ಮಾಡಿದೀವಿ, ಮತ್ತೆ ಬೆಣ್ಣೆ ದೋಸೆ ಟ್ರೈ ಮಾಡಿದೀನಿ. ಓಕೆ, ಮತ್ತೆ ಇನ್ನೇನ್ ಟ್ರೈ ಮಾಡಿದ್ಯಾ, ಹಾಗೆ ಸ್ವೀಟ್ಸ್ ಅದು ಇದು ಮತ್ತೆ ಇದೆ, ಹೀಗೆ ಟ್ರೈ ಮಾಡ್ತಾ ಇರ್ತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇನ್ನೊಂದು ವಸ್ತು ಇದೆ, ಸೊ ವಿತೌಟ್ ಫೇಲ್ ಹೋಗೋದಕ್ಕಿಂತ ಮುಂಚೆ ಟ್ರೈ ಮಾಡ್ಬಿಡಿ. ಇಲ್ಲೆಲ್ಲ ಕಸಿನ್ಸ್ ಇದಾರೆ, ಸೊ ಅವ್ರು ಹೇಳ್ತಾ ಇರ್ತಾರೆ ಇದು ಇಲ್ಲಿ ಫೇಮಸ್ ಇದೆ, ಇಲ್ಲಿ ಫೇಮಸ್ ಇದೆ ಅಂತ, ಸೊ ಅದೆಲ್ಲ ಟ್ರೈ ಮಾಡ್ತಾ ಇರ್ತೀವಿ. ಎಸ್ ಇನ್ನೊಂದು 2 ತುಂಬಾ ಇಂಪಾರ್ಟೆಂಟ್ ಆಗಿರೋದು. ಒಂದು ಏನು ಅಂದ್ರೆ ನಮ್ಮ ಸುಬ್ಬಣ್ಣ ಹೋಟೆಲ್ ಖಾರ ಮಂಡಕ್ಕಿ ಮಿಸ್ ಮಾಡ್ಕೋಬೇಡಿ, ಅಂದ್ರೆ ಒಗ್ಗರಣೆ ಮಂಡಕ್ಕಿ. ಓಕೆ ಅವರು ಒಗ್ಗರಣೆ ಮಂಡಕ್ಕಿಯಲ್ಲಿ ಫೇಮಸ್ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಸೊ ಇಲ್ಲಿ ಅದನ್ನ ನೀವು ಒನ್ಸ್ ಟೇಸ್ಟ್ ಮಾಡಿ ನೋಡ್ಬೇಕು. ಶೋರ್. ಓಕೆ, ಅದನ್ನ ಬಿಟ್ರೆ 1 week ಇರ್ತೀನಲ್ವಾ, ಸೊ ಈಗ ನೀವು ಬೇರೆ ಹೇಳಿದೀರಾ ಅಲ್ವಾ, ಓಕೆ ನಾಳೆನೆ ಟ್ರೈ ಮಾಡ್ತೀನಿ. ಖಂಡಿತ. ಯು ಆರ್ ವೆಜಿಟೇರಿಯನ್ ಆರ್ ನಾನ್ ವೆಜಿಟೇರಿಯನ್ ಮೇಡಮ್? ಪ್ಯೂರ್ಲಿ ವೆಜಿಟೇರಿಯನ್. ಸೊ ಹಾಗಾದ್ರೆ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಬರಲ್ಲ ನಿಮ್ಗೆ. ಹೌದು. ಎಸ್ ಸೊ ಇದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇಲ್ಲ ಹೋಗಿ ಬನ್ನಿ, ಟ್ರೈ ಮಾಡೇ ಮಾಡ್ತೀನಿ. ಎಸ್ ಇಫ್ ಯು ಆರ್ ಹಿಯರ್ ಇನ್ ದಾವಣಗೆರೆ ಟಿಲ್ December 10th ಅನ್ನೋದಾದ್ರೆ, ಸೊ ನಮ್ಮ ಒಂದು ದಾವಣಗೆರೆಯಲ್ಲಿ ಏನು ಸ್ವದೇಶಿ ಮೇಳ ನಡೀತಾ ಇದೆ ಹೈಸ್ಕೂಲ್ ಫೀಲ್ಡ್ ಅಲ್ಲಿ. ಸೊ ಲಾಟ್ಸ್ ಆಫ್ ವೆರೈಟಿ ನಿಮ್ಗೆ ಅಲ್ಲಿ ಸ್ನಾಕ್ಸ್ ಸಿಗುತ್ತೆ. ಅದು ಸ್ನಾಕ್ಸ್ ಜೊತೆಗೆ ಸೊ ನಮ್ಮ ದೇಶೀಯ ವಸ್ತುಗಳು ಎಲ್ಲವೂ ಸಿಗುತ್ತೆ. ಒಳ್ಳೊಳ್ಳೆ ಫ್ರೂಟ್ಸ್ ಸಿಗತ್ತೆ, ಅದ್ರ ಜೊತೆಗೆ ಒಳ್ಳೊಳ್ಳೆ ಗಿಡಗಳು ಸಿಗತ್ತೆ, ಆಮೇಲೆ ಡ್ರೆಸ್ಸಸ್ ಸಿಗತ್ತೆ. ಎಲ್ಲ ಪ್ಯೂರ್ ನ್ಯಾಚುರಲ್ ಇರತಕ್ಕಂಥದ್ದು, ಇಲ್ಲಿ ಯಾವ್ದು ಕೆಮಿಕಲ್ ಇರತಕ್ಕಂಥದ್ದಿಲ್ಲ. ದಟ್ಸ್ ವೈ ಕಾಲ್ ಇಟ್ ಇಸ್ ದ ಸ್ವದೇಶಿ ಮೇಳ. ಹೌದಾ? ಸೊ ಹೋಗಿ ಬನ್ನಿ. ಓಕೆ ಡೆಫಿನೆಟ್ಲಿ ಅಲ್ಲಿಗೂ ಹೋಗಿ ನೀವು ಹೇಳಿದ್ರಲ್ಲ ಸುಬ್ಬಣ್ಣ ಅಂತ ಅಂಗಡಿ ಅಂತ, ಅದಕ್ಕೂ ಹೋಗಿ 2 ಟ್ರೈ ಮಾಡಿ ನಾನು ನೆಕ್ಸ್ಟ್ ಮತ್ತೆ ನಿಮ್ಗೆ ಕಾಲ್ ಮಾಡಿ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅಂಡ್ ಒಂದು ವೆರಿ ಇಂಪಾರ್ಟೆಂಟ್, ಯಾರಿಗಾದ್ರೂ ಮತ್ತೆ ಶುಭಾಶಯ ಹೇಳಲಿಕ್ಕಿದೆಯಾ? ಶುಭಾಶಯ ಈ ವೀಕ್ ಅಲ್ಲಿ ಯಾರ್ದು ಬರ್ಡೇ ಹತ್ರ ಎಲ್ಲ ಏನಿಲ್ಲ. ಓಕೆ, ನನ್ನ ಬಾಯ್ ಫ್ರೆಂಡ್ಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ಬೋದಾ? ನೀವೇ ಹೇಳ್ಬಿಡ್ಬೇಕಷ್ಟೇ. ಇವಾಗ ಆಕ್ಚುಲಿ ಸಾಂಗ್ ಡೆಡಿಕೇಟ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಇಟ್ಸ್ ಅ ಶಾರ್ಟ್ ಆಫ್ ಟೈಮ್. ಸೊ ನೀವೇ ಒಂದು ಸಾಲ ಹೇಳ್ಬಿಟ್ರಿ ಅಂದ್ರೆ ನಾವು ಅದನ್ನ ಅವ್ರಿಗೆ ಕಳಿಸೋ ಪ್ರಯತ್ನವನ್ನು ಮಾಡ್ತೀವಿ. ಆಕ್ಚುಲಿ ಸಾಂಗ್ ಹೇಳ್ಬೋದಿತ್ತು, ಬಟ್ ದಾವಣಗೆರೆಯಲ್ಲಿ ತುಂಬಾ ಚಳಿ ಇರೋದ್ರಿಂದ ಕೋಲ್ಡ್ ಮತ್ತೆ ಇದೆಲ್ಲ ಆಗ್ಬಿಟ್ಟಿದೆ, ಹಂಗಾಗಿ ಇವಾಗ ಹಾಡು ಹೇಳೋಕ್ ಆಗ್ತಾ ಇಲ್ಲ. ಓಕೆ, ಸೊ ಹಂಗಾಗಿ ಒಂದು ಹಾಡ್ ಬೇಕಾದ್ರೆ ನನ್ನ ಕಡೆಯಿಂದ ಡೆಡಿಕೇಟ್ ಮಾಡ್ತೀನಿ, ಪ್ಲೇ ಮಾಡೋದು ಸಾಧ್ಯ ಆದ್ರೆ ಪ್ಲೇ ಮಾಡಿ. ಖಂಡಿತ ಒಂದ್ ಬಿಟ್ ಹೇಳ್ಬಿಡಿ, ಹಾಗೆ ನೋಡುವ. ಇವತ್ತು ಆಗ್ತಾ ಇಲ್ಲ, ಫುಲ್ ನನ್ಗೆ ಮಾತಾಡೋದೇ ಕಷ್ಟ ಆಗ್ತದೆ. ಹೇಳಿ, ಸಾಂಗ್ ಹೆಸರಾದ್ರೂ ಹೇಳ್ಬಿಡಿ ಅಟ್ಲೀಸ್ಟ್. ಎನಿ ಸಾಂಗ್. ಪುನೀತ್ ರಾಜ್ಕುಮಾರ್ ಅಂದ್ರೆ ನನಗೆ ತುಂಬಾ ಇಷ್ಟ, ಅವ್ರದ್ದು ಮೂವಿದ್ ಯಾವ್ದಾದ್ರು ಸಾಂಗ್, ನೀನೇ ಅಂತ ಒಂದ್ ಸಾಂಗ್ ಇದೆ ಅಲ್ಲ. ಸೊ ಓಕೆ ಮ್ಯಾಮ್, ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಲಿಂಗ್. ಡೆಫಿನೆಟ್ಲಿ ನಾವು ನಮ್ಮ ಕಡೆಯಿಂದ ಆ ಸಾಂಗ್ ಅನ್ನು ಡೆಡಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಹ್ಯಾವ್ ಎ ಗುಡ್ ಡೇ. ಬೈ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಾರ್ಯಕ್ರಮದ ಅವಧಿ ಮುಗಿತಾ ಬಂದಿದೆ. ಸೊ ಇವತ್ತು ಇಬ್ಬರು ವಿಶೇಷ ವ್ಯಕ್ತಿಗಳ ಜೊತೆ ಮಾತಾಡಿದ ಒಂದು ಅನುಭವ. ಸೊ ಬೆಂಗಳೂರಲ್ಲಿದ್ದರೂ ಕೂಡ ನಮ್ಮ ದಾವಣಗೆರೆ ಬಗ್ಗೆ ತುಂಬ ಪ್ರೀತಿಯನ್ನು ಹೊಂದಿರತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಎಸ್, ಕ್ವಿಕ್ಕಾಗಿ ಹೇಳೋದಾದರೆ, ಬೇವಿನ ಎಲೆಯಿಂದ ಸಾಕಷ್ಟು ಪ್ರಯೋಜನ ಇದ್ದೇ ಇದೆ. ಆ ಬೇವಿನ ಎಲೆನ ನಾವು ನಮ್ಮ ಆರೋಗ್ಯಕ್ಕೆ ತುಂಬ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೋಬೋದು. ಬರೀ ಬೇವಿನ ಎಲೆ ಅಂತಂದು ನಾವು ಸ್ನಾನ ಮಾಡ್ತಕ್ಕಂಥ ನೀರಿನಲ್ಲಿ ಮೊದಲೇ ಏನಾದರೂ ಹಾಕ್ಕೊಂಡು ಇಟ್ಕೊಂಡ್ವಿ ಅಂದರೆ ನಮ್ಮ ಒಂದು ದೇಹದಲ್ಲಿ ಬರ್ತಕ್ಕಂಥ ಬ್ಯಾಡ್ ಸ್ಮೆಲ್ ಏನಿದೆ ಅದು ಅವಾಯ್ಡ್ ಆಗುತ್ತೆ ಅಂತ ಹೇಳಲಾಗಿದೆ. ಅದ್ರ ಜೊತೆಗೆ ಚರ್ಮದ ಕಾಯಿಲೆಗೆ ಈ ಬೇವಿನ ಸೊಪ್ಪು ಅಂತಕ್ಕಂಥದ್ದು ತುಂಬ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡುತ್ತೆ. ಅದ್ರ ಜೊತೆಗೆ ಒಂದು ಎಣ್ಣೆಯಲ್ಲಿ ಆ ಬೇವಿನ ಎಲೆಗಳನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಯಾವುದೂ ಬರೋಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಬೇವಿನ ಎಲೆನ ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಬಾಲಕಾರ್ಮಿಕರನ್ನು ಯಾವುದೇ ರೀತಿಯ ಅಪಾಯಕಾರಿ ಉದ್ಯಮಗಳಲ್ಲಿ ತೊಡಗಿಸ್ಕೋಬಾರ್ದು ಅಂತ ಹೇಳಲಾಗಿದೆ. ಫಸ್ಟ್ ಆಫ್ ಆಲ್ ಬಾಲಕಾರ್ಮಿಕರನ್ನು ಉದ್ಯೋಗಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದೇ ಮಹಾ ಅಪರಾಧ.
ಅಂಥದ್ರಲ್ಲಿ ಅವ್ರನ್ನೇನಾದರೂ ಅಪಾಯಕಾರಿ ಕೆಲಸಗಳಿಗೆ ನೀವು ತೊಡಗಿಸ್ಕೊಳ್ತೀರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಜೀವಾವಧಿ ಶಿಕ್ಷಣ ಕೊಡಬೇಕು ರೀ. ದಯವಿಟ್ಟು ಯಾರು ಅಂತ ಬಡ ಮಕ್ಕಳಿಗೆ ಸಾಧ್ಯವಾದರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಲಿಕ್ಕೆ ಹೇಳಿ, ಇಲ್ಲಾಂದರೆ ಜಿಲ್ಲಾಡಳಿತದಿಂದ ಅವ್ರಿಗೆ ಸಹಾಯ ಮಾಡ್ತಾರೆ, ಅವ್ರಿಗೋಸ್ಕರ ನಿರ್ವಸತಿ ಕೇಂದ್ರಗಳಿದ್ದಾವೆ. ಸೊ ದಯವಿಟ್ಟು ಅವ್ರನ್ನೆಲ್ಲ ಇವಾಗಿನ ಕಾಲಕ್ಕೇ ನಿಮಗೆ ಬೇಕು ಕಡಿಮೆ ರೇಟಿಗೆ ಸಿಗ್ತಾರೆ ಅನ್ನೋ ಕಾರಣಕ್ಕೆ ಕೆಲಸಕ್ಕೆ ಇಟ್ಕೊಂಡು ಆ ಮಕ್ಕಳ ಭವಿಷ್ಯವನ್ನು ದಯವಿಟ್ಟು ಯಾರೂ ಹಾಳು ಮಾಡಿಬಿಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. 20,000 to 50,000 ದಂಡ ಹಾಕ್ತಾರಂತೆ ಸ್ಪಾಟಲ್ಲಿ, ಹಾಕಲಿ, ತುಂಬ ಒಳ್ಳೆಯದೇ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ. ಎಸ್, ಕ್ವಿಕ್ಕಾಗಿ ಇತರೆ ವಿಚಾರಗಳನ್ನು ಹೇಳೋದಾದರೆ ಒಂದು ನಿಮಿಷ, ನಾನು ಆಗಲೇ ಹೇಳಿದೆ ಸುಬ್ರಹ್ಮಣ್ಯದಲ್ಲಿ ದಯವಿಟ್ಟು ಯಾರು ಬಟ್ಟೆಗಳನ್ನ ವೇಸ್ಟ್ ಮಾಡಬೇಡಿ, ಬಿಡಬೇಡಿ ಅಂತ ಕೇಳ್ಕೊಳ್ತಿದ್ದೀನಿ. ಫೆಂಗಲ್ ಚಂಡಮಾರುತ ಹೆಚ್ಚಾಗಿ ಇರೋದ್ರಿಂದ ಮಲೆನಾಡಿನ ಹಲವಾರು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಮಹಾರಾಷ್ಟ್ರದ CM ಏಕನಾಥ್ ಸಿಂಗ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರಂತೆ ಹೃದಯ ಸಮಸ್ಯೆ ತೊಂದರೆಯಿಂದ. ಹಾಗೆಯೇ ನವೆಂಬರ್ನಲ್ಲಿ ಅತಿ ಹೆಚ್ಚು ಕಾರುಗಳ ಮಾರಾಟ ಆಗಿದೆ ಅಂತೆ. 3.36 ಲಕ್ಷ ಕಾರುಗಳು ಶೋರೂಮಿಂದ ರವಾನೆ ಆಗಿದೆ ಅಂತ ಹೇಳಲಾಗಿದೆ. ಸೊ ಒಳ್ಳೆಯದು, ಎಲ್ಲರೂ ಕಾರ್ ತಗೊಳ್ಳಿ, ಆದರೆ ದಯವಿಟ್ಟು ಕಾರ್ಗಳನ್ನ ಫ್ಯಾಮಿಲಿಯವ್ರು ಎಲ್ಲರೂ ಸೇರಿ ಉಪಯೋಗಿಸಿ. ಒಬ್ಬರು ಒಂದೊಂದು ಕಾರ್ ತೊಗೊಂಡು ಹೋಗ್ಬಿಟ್ರೆ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಸಾಕಷ್ಟು ಬೊಂಬಡ ಹೊಡಿತಾ ಇದೆ. ಸೊ ಹವಾಮಾನ ವೈಪರೀತ್ಯ ಆಗ್ತಾ ಇದೆ ಅಂಥೇಳಿ ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಪೊಲೀಸರ ಸೋಗಿನಲ್ಲಿ ಬಂದಂತಹ ದುಷ್ಕರ್ಮಿಗಳು 15 ಲಕ್ಷ ರೂಪಾಯಿನ ದರೋಡೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕೊನೆಯದಾಗಿ ಹೇಳೋದಾದರೆ SSLC ಮತ್ತು PUC ಪರೀಕ್ಷೆ ಇನ್ನೇನು ಬರ್ತಾ ಇದೆ. ಸೊ ದಯವಿಟ್ಟು ಹುಷಾರಾಗಿ ಪ್ರಿಪೇರ್ ಆಗಿ. ಮಕ್ಕಳು ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ, ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪರೀಕ್ಷೆ ಒಂದು ನಿಮ್ಮ ವರ್ಷ ಪೂರ್ತಿ ಓದಿರ್ತಕ್ಕಂಥ ಏನು ನಿಮ್ಮ ಜ್ಞಾನ ಇರುತ್ತೆ ಅದನ್ನು ಹೊರಗಡೆ ಹೇಳೋಕ್ಕೆ ಸಾಧ್ಯವಿಲ್ಲ. ಸೊ ಒಂದು ಶಿಕ್ಷಕ ಎಲ್ಲ 7 ಪಾಠಗಳನ್ನು ಬೋಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಒಂದು ವಿದ್ಯಾರ್ಥಿ ಎಲ್ಲ 7 ಪರೀಕ್ಷೆಗಳನ್ನು ಬರೀಲಿಕ್ಕೂ ಕೂಡ ಅಷ್ಟೇ ಕಷ್ಟ ಆಗ್ಬೋದು. ಹಾಗಾಗಿ ಅದರಲ್ಲೂ ಕೂಡ ಕೇವಲ ವರ್ಷ ಪೂರ್ತಿ ಓದಿರ್ತಕ್ಕಂಥ ಎಲ್ಲದನ್ನು ಕೇವಲ 3 ಗಂಟೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಉತ್ತರ ಬರೀಬೇಕು ಅಂದಾಗ ಎಷ್ಟೇ ಓದಿದರೂ ಕೂಡ ಆತಂಕ ಗಾಬರಿಯಲ್ಲಿ ಕೆಲವೊಮ್ಮೆ ತಪ್ಪುಗಳಾಗತ್ತೆ. ಹಾಗಾಗಿ ಇಷ್ಟಕ್ಕೆ ನನ್ನ ಜೀವನ ಮುಗಿದೋಯ್ತು ಅಂಥೇಳಿ ಆತಂಕ ಪಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ಇನ್ನೂ ಸಾಕಷ್ಟು ಸಮಯ ಇದೆ, ಸಾಕಷ್ಟು ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ಳಿ. ಪ್ರಿಪೇಟರಿ ಎಕ್ಸಾಮ್ಸ್ಗಳನ್ನ ಚೆನ್ನಾಗಿ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ತಿಂಗಳಲ್ಲಿ 1 ದಿವಸ ಅಥವಾ 15 ದಿವಸಕ್ಕೊಂದ್ಸರಿ ಕೂತ್ಕೊಂಡು ನೀವೇ ಸ್ವತಃ ತಯಾರು ಮಾಡ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರವನ್ನು ಬರೀತಕ್ಕಂಥ ಅಭ್ಯಾಸವನ್ನು ಇಟ್ಕೊಳ್ಳಿ. ಸೊ ಅದು ನಿಮ್ಮ ಬರವಣಿಗೆಯನ್ನು ದುಂಡು ಮಾಡೋದ್ರ ಜೊತೆಗೆ ನಿಮ್ಮ ಬರವಣಿಗೆ ವೇಗವನ್ನು ಕೂಡ ಹೆಚ್ಚುತ್ತೆ, ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲನ್ನು ಬಿಲ್ಡ್ ಮಾಡುತ್ತೆ. ಆಮೇಲೆ ಹೇಗಿದ್ದರೂ ಕೂಡ ಪ್ರಶ್ನೆ ಪತ್ರಿಕೆಗೆ ಉತ್ತರ ಪತ್ರಿಕೆಯನ್ನು ಸರ್ಕಾರದವರಿಗೆ ನೀಡೋದ್ರಿಂದ ಸಾಧ್ಯವಾದಷ್ಟು ತುಂಬ ಹತ್ತತ್ರ ಬರೆಯೋದಕ್ಕೆ ಪ್ರಯತ್ನವನ್ನು ಮಾಡಬೇಡಿ. ಸೊ ಏನಾಗುತ್ತೆ ಅಂದರೆ ವ್ಯಾಲ್ಯುವೇಷನ್ ಮಾಡ್ತಕ್ಕಂಥವ್ರು ಕೂಡ ಒಂದಷ್ಟು ಒತ್ತಡಗಳಿರ್ತಾರೆ. ಅಕ್ಷರಗಳನ್ನು ದೂರ ಬರೆದಾಗ ಅಟ್ಲೀಸ್ಟ್ ಅವ್ರಿಗೆ ನೋಡಿದ್ರೂ ಕೂಡ ಕ್ಲೀನಾಗಿ ಕಾಣಿಸುತ್ತೆ. ಸೊ ಆಸಕ್ತಿಯಿಂದ ಮಾಡ್ತಾರೆ ವ್ಯಾಲ್ಯುವೇಷನ್ನ. ಇಲ್ಲ ಅಂದರೆ ತುಂಬ ಹತ್ತತ್ರ ಬರೆದಾಗ ಅವ್ರಿಗೂ ಸಾಕಷ್ಟು ಒತ್ತಡ ಇರುತ್ತೆ, ಕಿರಿಕಿರಿ ಇರುತ್ತೆ. ಇಷ್ಟೇ ಗಂಟೆಗಳಲ್ಲಿ ಇಷ್ಟು ಪತ್ರಿಕೆಗಳನ್ನು ಮುಗಿಸ್ಬೇಕು ಅಂತಿರುತ್ತೆ. ಆ ಸಂದರ್ಭಗಳಲ್ಲಿ ಅಚಾತುರ್ಯದಿಂದ ಅವರ ಕೈಯಿಂದ 1-2 ಅಂಕಗಳನ್ನು ಮಿಸ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಂದು ಉತ್ತರವನ್ನು ಬರೆದ ನಂತರ 2-3 ಸಾಲುಗಳನ್ನು ಬಿಟ್ಟು ಮುಂದಿನ ಉತ್ತರವನ್ನು ಬರೆಯೋದಕ್ಕೆ ಅಭ್ಯಾಸ ಮಾಡಿ. ಸಾಧ್ಯವಾದಷ್ಟು ಗ್ಯಾಪ್ಗಳನ್ನ, ಕಾಮಗಳನ್ನ ಕರೆಕ್ಟಾಗಿ ಯೂಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಪರೀಕ್ಷೆ ಹತ್ರ ಬಂದಾಗ ಇನ್ನಷ್ಟು ವಿಚಾರಗಳನ್ನ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಎಲ್ಲರೂ ಕೂಡ ಈ ಫೆಂಗಲ್ ಚಂಡಮಾರುತದಿಂದ ಹುಷಾರಾಗಿರಿ. ಕಾಯಿಸಿ ಆರಿಸಿರ್ತಕ್ಕಂಥ ನೀರನ್ನು ಕುಡೀರಿ. ಅದರ ಜೊತೆಗೆ ರಾತ್ರಿ ಮಲಗುವಾಗ ಸಾಕ್ಸ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ಕಿವಿಗೆ ಹತ್ತಿ ಇಟ್ಕೊಳೋದನ್ನು ಮರಿಬೇಡಿ. ಆದರೆ ತಲೆಗೆ ಯಾವುದೇ ಕಾರಣಕ್ಕೂ ರುಮಾಲು ಅಥವಾ ಮಫ್ಲರ್ಗಳನ್ನ ಕಟ್ಟಬೇಡಿ. ಸಾಧ್ಯವಾದಷ್ಟು ಕಿವಿಯಷ್ಟು ಮುಚ್ಕೊಂಡ್ರೆ ಸಾಕು. ಮೈಗೆ ಬೇಕಿದ್ರೆ ನೀವು ಒಂದು ಸ್ವೆಟರ್ ಅಥವಾ ಜರ್ಕಿನ್ಗಳನ್ನ ಹಾಕೋದು ತುಂಬ ಒಳ್ಳೆಯದು. ಅದರ ಜೊತೆಗೆ ಬಿಸಿ ಬಿಸಿ ಊಟವನ್ನು ಮಾಡಿ. ಆದರೆ ವಾಕ್ ಮಾಡೋದನ್ನು ಬರೀ ಕಾಲಲ್ಲಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ಒಂದು ವಾರ ಅಂತ ಕೇಳ್ಕೊಳ್ತಾ, ಸೊ ಆರೋಗ್ಯವಾಗಿರಿ, ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಎಂದಿನಂತೆ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.